ಅಷ್ಟೇ. ಈಗ ನಡೆದದ್ದು ಇದೇ ಪಾಠ. ಈಗ ಅದನ್ನ ಆಮೇಲೆ ಬರ್ಕೋರಿ, ಚಂದ ಅದ ಇದು ನೋಟ್ಸು. ಇಂಗ್ಲಿಷ್ನಾಗ ನೋಟ್ಸ್ ಅದ ಇದು. ರೀ ಸೂಪರ್ ಅದ ರೀ. ಜೆರಾಕ್ಸ್ ಮಾಡ್ಕೊಳಕತ್ತೀರಿ, ಕೊಡ್ತೀನಿ. ಚಲೋ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿನ್ನೆ ತನಕ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಪರಮಗತಿ ಅಂದರೆ ಮೋಕ್ಷ ಹೊಂದುವುದಕ್ಕೆ ಅತ್ಯವಶ್ಯಕವಾದ ನಿರ್ಮಲ ಚಿತ್ತ ಮತ್ತು ನಿಶ್ಚಲ ಚಿತ್ತದ ಸಾಧನಾರ್ಥವಾಗಿ ಸದ್ಗುರು ಆದವನು ಸುಮಾರು 8-10 ರೀತಿಯ ಯೋಗ ಪದ್ಧತಿಗಳನ್ನು ಪರಿಚಯಿಸಿದ್ದು. ಅದರೊಳಗೆ ಕೊನೆಯಲ್ಲಿ ಶಿವಯೋಗ ಮಾಡೋದರಲ್ಲಿ ಅದರಾಗ ಎಲ್ಲ ಯೋಗಗಳ ಸಮನ್ವಯ ಎಲ್ಲನೂ ಸೇರಿಸ್ಯಾರ. ಅದರೊಳಗೆ ಮಂತ್ರಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ಹಠಯೋಗ, ಲಯಯೋಗ, ಏನೇನು ಯೋಗ ಎಲ್ಲ ಸೇರಿಸಿ ಶಿವಯೋಗ ಅಂತ ಮಾಡ್ಯಾರ. ಆ ಶಿವಯೋಗದಲ್ಲಿ ಕೆಲವೊಬ್ರು ಏನು ಮಾಡ್ಯಾರ, 7 ಅವೇನದವಲ್ಲ ಕುಂಡಲಿನಿ ಜಾಗೃತಿ ಚಕ್ರಗಳು, ಅದಕ್ಕೆ ಕುಂಡಲಿನಿ ಶಿವಯೋಗ. ಅದು ಇನ್ನ ಒಂದು ಶಿವಯೋಗ ಯಾವ್ದದಪ್ಪ ಅಂತಂದ್ರೆ ಯಾವ್ದು ಬರ್ತದಲ್ರಿ, ಒಂದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳೋದು, ಇನ್ನ ಒಂದು ಅಷ್ಟಾಂಗ ಯೋಗ ಶಿವಯೋಗ. ಅದ್ರೊಳಗೆ ಅವು ಸೇರ್ಸ್ಯಾರ, ಅಷ್ಟಾಂಗ ಯೋಗವನ್ನು ಅದ್ರಾಗ ಸೇರ್ಸ್ಯಾರ. ಬಟ್ ಅವು ಬೇರೆ ಬೇರೆ ಅವ್ರದ್ದು ಕಾಪಿ ಮಾಡ್ಲಿಕ್ಕೆ ಹೋಗ್ಯಾರ. ಅವ್ರು ಕುಂಡಲಿನಿ ಯೋಗ ಶಾಕ್ತೇರ್ದು, ಅಷ್ಟಾಂಗ ಯೋಗ ಇವ್ರದ್ದು, ಇದು ಪಾತಂಜಲಿ ಇವ್ರದ್ದು ಇದೆಲ್ಲ. ಆದರೆ ಈ ಒಂದು ಇದಕ್ಕೆ ಬೇರೆ ಯೋಗ ಪದ್ಧತಿಯನ್ನ ಸೇರಿಸಿಕೊಂಡಾರ ಖರೆ, ಆದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಸ್ವಂತಿಕೆ ಅದ. 6 ರೀತಿ ಭಕ್ತಿಗಳು, ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವೆಲ್ಲ ನೋಡ್ಕೊಂಡಿರಲ್ಲ. 6 ಭಕ್ತಿಗಳು, 6 ಶಕ್ತಿಗಳು ಹೆಂಗಿರ್ತಾವ. ಆ ಶಕ್ತಿಗಳನ್ನೆಲ್ಲ ಭಕ್ತಿಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಕಾದ್ರೆ ತನ್ನ ಜೀವನದಲ್ಲಿ ಬರುವ ಭೋಗಗಳ ಪಂಚಮಹಾಭೂತಗಳನ್ನ ಎಂಥ ಹಸ್ತದಿಂದ ಎಂಥ ಮುಖಕ್ಕೆ ಯಾವ ರೀತಿ ನೈವೇದ್ಯ ಮಾಡಬೇಕು, ಯಾವ ರೀತಿ ಪರಿಶುದ್ಧವಾಗಿ ಆ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಆತ್ಮವನ್ನ ಯಾವ ರೀತಿ ಉನ್ನತಿ ಮಾಡ್ಕೋಬೇಕು ಎಲ್ಲ ಗೊತ್ತಾಯ್ತು. ಜೀವ ಶಿವನಾಗಬೇಕಾದ್ರೆ ಜೀವನಾದವನು ತನ್ನದು ಹೆಂಗ ಬಸವಣ್ಣವರು ಅಲ್ಲಮ್ಮ ಪ್ರಭುದೇವರಿಗೆ ತನ್ನನ್ನ ಎಲ್ಲವನ್ನ ಸಮರ್ಪಿಸಿ ಮಾಡಿಕೊಂಡ್ರು. ಎಲ್ಲ ಬೇರೆ ವಸ್ತುಗಳನ್ನು ಸಮರ್ಪಣೆ ಮಾಡಿದರೆ ಪ್ರಭುದೇವರು ಒಪ್ಪಲಿಲ್ಲ. ತನ್ನನ್ನು ತಾನು ಸಮರ್ಪಿಸಿಕೊಂಡಾಗಲೇ ಅದು ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಲಕ್ಕೆ ಸಾಧ್ಯ ಆದಪ್ಪ ಅಂದಾಗ ಬಸವಣ್ಣವರು ತಮ್ಮ ತನು, ತಮ್ಮ ಧನ, ತಮ್ಮ ಸ್ತ್ರೀ, ತಮ್ಮ ಪುತ್ರ, ತಮ್ಮದು ಏನೇನದ ಎಲ್ಲನೂ ನಿಂದೆ ಪರಮಾತ್ಮ ಅಂಥೇಳಿ ಅದ್ರೊಳಗೆ ನಿಮ್ಮ ಜೀವ ವಿಲಿ ವಿಲಿ ಒದ್ದಾಡಿ ಹೋಯ್ತದೆ. ಕೇಳ್ಬೇಕಾದ್ರೆ ಇದು ಹೆಂಗ ಮಾಡ್ತಾರ್ರಿ, ಇದು ಹೆಂಗ ಆಗ್ತದ್ರಿ. ಚಿದಾಭಾಸ ಬಿದ್ದು ಅಳ್ಳಕತ್ತಿದ್ದ ಮೊನ್ನೆ ಇದು ಹೇಳೋ ಟೈಮ್ನೊಳಗೆ. ಯಾಕಂತಂದ್ರೆ ಅದ್ರ ಮ್ಯಾಲಿಂದು ಅಭಿಮಾನ ಕಳ್ಕೊಳಕ ಆ ರೀತಿ ಹೇಳ್ತಾರೆ. ಮೋಹ ಕಳ್ಕೊಬೇಕು, ನಿರ್ಮೋಹಿ ಆಗ್ಬೇಕು. ಅಲ್ಲಿ ಹೇಳೋ ಉದ್ದೇಶ ಯಾವ ವಸ್ತುಗಳು ಯಾರ ಭೋಗದಾಗದವೋ ಅವ್ರವೇ ವಸ್ತುಗಳು. ಆದ್ರೆ ಅಲ್ಲಿ ಆಗ್ಬೇಕಾಗಿದ್ದೇನಂದ್ರೆ ಅದರೊಳಗೆ ನಾನು ನನ್ನದು ಅನ್ನೋದು ಒಂದೇ ಅಜ್ಞಾನದ ಭಾವನೆ ಏನದಲ್ಲ ಅದನ್ನು ಕಳ್ಕೊಳ್ಳೋದ್ರ ಸಲುವಾಗಿ ಆ ರೀತಿಯಾದಂತ ವಚನಗಳನ್ನು ಬರೆದು ಆ ರೀತಿ ಅವರು ನಡ್ಕೊಂಡ್ರು. ಆ ರೀತಿ ಅದ್ರ ಮೇಲೆ ಅಭಿಮಾನ ಇರ್ಲಾರ್ದಂಗೆ ಇದ್ರು ಅವರು. ಆ ವಚನಗಳು ನಿಮಗ ಡೈಜೆಸ್ಟ್ ಮಾಡ್ಕೊಳಕ್ ಆಗಿರ್ಲಿಕ್ಕಿಲ್ಲ. ಅದು ಎದಕ್ಕೆ ಹೇಳ್ಯಾರ ಅನ್ನೋದರೆ ತಿಳ್ಕೋಬೇಕು.
ಏನಂದ್ರೆ ಅದ್ರ ಮ್ಯಾಲಿನ ಮೋಹ ಕಳ್ಕೊಳಕ್, ರೊಕ್ಕದ ಮೇಲಿನ ಮೋಹ, ಹೆಂಡತಿ ಮೇಲಿನ ಮೋಹ, ತನ್ನ ಶರೀರದ ಮೇಲೆ ಮೋಹ, ತನ್ನ ಮಕ್ಕಳ ಮೇಲಿನ ಮೋಹ, ಅವು ಏನದಾವ ಅಂತಂದ್ರೆ ಶಿವನಾಗ್ಲಕ್ ಬಿಡಂಗಿಲ್ಲ, ಅವು ಬ್ರಹ್ಮನಾಗ್ಲಕ್ಕ ಬಿಡಂಗಿಲ್ಲವ ಆ ಮೋಹಗಳು. ಆ ಮೋಹಗಳನ್ನು ಕಳ್ಕೊಳ್ಳೋದ್ರ ಸಲುವಾಗಿ ಹೆಂಗೆ ಕಳ್ಕೋಬೇಕು ಅಂದ್ರೆ ಹಿಂಗೆ ಕಳ್ಕೋಬೇಕಂತೇಳಿ ಒಂದ್ಸಾರಿ ತೋರಿಸಿಕೊಟ್ರು. ಇಲ್ಲೊಬ್ರು ಅವ್ರ ಹೆಸರು ಏನದಪ್ಪ, ಒಬ್ಬರು ಅವ್ರ ಹೆಸರು ಬಾಯಿಗೆ ಬರಲ್ದು, ಹೇಳ್ತೀನಿ. ದೊಡ್ಡ ಸ್ಟೇಜ್ ಏಳೂರು ಗೌಡ್ರು ಅವರು, ವಿದ್ಯಾನಂದ ಶ್ರೀಗಳಂತೇಳಿ. ಆ ಗೌಡ್ರು ಬ್ರಹ್ಮಜ್ಞಾನಿಗಳು, ಸುಮಾರು 60,000 ಪುಟದಷ್ಟು ಬರ್ದಾರ. ಡಬ್ಬೇರ್ ಮಾಡೋ ಗುರುಗಳಂತ ಹೇಳಿದಾರ 60,000 ಪುಟದಷ್ಟು ಬರ್ದಾರ ಗಗನ ಸಿದ್ಧಾಂತ ಅಂತೇಳಿ. ಆ ಗಗನ ಸಿದ್ಧಾಂತದ ಗ್ರಂಥ ಓದಿ ಅದನ್ನ ಡೈಜೆಸ್ಟ್ ಮಾಡಿಕೊಂಡು ಅದು ಗ್ರಂಥ ರೂಪದಲ್ಲಿ ಹೊರಗೆ ತರೋದಕ್ಕೆ ನಮ್ಮ ಗುರುಗಳು ಬಸವರಾಜ ಸ್ವಾಮಿ ಸುದ್ದಿಮೂಲ ಅಂತೇಳಿ ಪತ್ರಿಕೆಯ ಸಂಪಾದಕರು ಬಹಳ ಶ್ರಮಿಸ್ತಾರ. ಬಹಳಷ್ಟು ಗ್ರಂಥಗಳು ಅವುಗಳನ್ನು ಹೊರಗೆ ತೆಗೆದಾರ. ಇನ್ನ ಬಹಳದ ಮಾಡಬೇಕಾಗಿದೆ ಕೆಲಸ. ಅಂಥದ್ದು ದೊಡ್ಡ ಗುರುಗಳು, ದೊಡ್ಡ ಸಭೆ ನಡೆದದ ರಂಗಮಂದಿರದಾಗ. ಮತ್ತೆ ಕೆಳಗೆ ಕೂತವ್ರೇನು ಸಾಮಾನ್ಯ ಇದ್ದಿದ್ದಿಲ್ಲ. ಕೆಳಗೆ ಕೂತವ್ರು ಸತ್ಸಂಗದೊಳಗೆ ಅವರು ದೊಡ್ಡವರೇ. ಅವ್ರ ಹೆಸರ ಮುಸ್ಲಿಮ್ರದಾರ, ಬುದ್ಧಿಸ್ಟ್ ಇದು ಫಾಲೋ ಮಾಡ್ತಾರ ಅವರು. ಒಬ್ಬ ಕಾಲೇಜ್ ಲೆಕ್ಚರರ್, ಬಟ್ ಬ್ಯಾಚುಲರ್, ಮ್ಯಾರೇಜ್ ಆಗಿಲ್ಲ ಅವರು ಮಹಾತ್ಮರೇ. ಏನಪ್ಪ ಅಂದ್ರೆ ಅವರು ದೊಡ್ಡದು ರುಮಾಲ್ ಹಾಕೊಂಡು ಕೂತಿದ್ರು ಮ್ಯಾಲ. ವಿದ್ಯಾನಂದ ಶ್ರೀಗಳು ಕುಂತಾಗ ಇವರು ಕೇಳಿದ್ರವರಿಗೆ ಒಂದು ಕ್ವಶನ್, ಏನಪ್ಪ ಒಂದು ಪ್ರಶ್ನೆ ಕೇಳಮದೀವಿ ಅಂತ. ಏನ್ ಪ್ರಶ್ನೆ ಕೇಳ, ಈ ಒಂದು ಅಹಂಕಾರ ಅನ್ನೋದು ಹೆಂಗ್ ಬಿಡಬೇಕು ಅಂತ ಒಂದು ಪ್ರಶ್ನೆ ಕೇಳಿದ್ರು ಅವ್ರು. ಅಹಂಕಾರ ಅನ್ನೋದು ಹೆಂಗ್ ಬಿಡಬೇಕು ಅಂತ ಪ್ರಶ್ನೆ ಕೇಳಿದ ಕೂಡ್ಲೇನೆ ಅವ್ರು ಏನ್ ಮಾಡಿಬಿಟ್ರು, ಸ್ಟೇಜಿನ ಮೇಲಿಂದ ಎದ್ದು ನಿಂತ್ಬಿಟ್ರು. ಎದ್ದು ನಿಂತು ಅಹಂಕಾರ ಬಿಡೋ ವಿಷಯ ಅದು ಹೇಳೋದ್ರ ಮೂಲಕ ಕೇಳೋದ್ರ ಮೂಲಕ ಅಲ್ಲಪ್ಪ, ಅದು ಬಿಡೋದ್ರ ಮೂಲಕನೇ ಬಿಡ್ಬೇಕು. ಅಹಂಕಾರ ಹೆಂಗ್ ಬಿಡ್ಬೇಕಂತ ನಾನು ಹೇಳ್ದೆ, ಅಹಂಕಾರ ಹಿಂಗ್ ಬಿಡ್ಬೇಕಂತ ನೀನ್ ತಿಳ್ಕೊಂಡು ಮತ್ತೆ ನೀ ಮತ್ತೊಬ್ಬರಿಗೆ ಹೇಳಕ್ ಹೋದಿ. ಅಹಂಕಾರವನ್ನು ಹೇಳುವುದರ ಮೂಲಕ ಕೇಳುವುದರ ಮೂಲಕ ಬಿಡುವಂತ ವಸ್ತು ಅಲ್ಲವು, ಅದು ಬಿಡುವುದರ ಮೂಲಕನೇ ಬಿಡುವಂತ ವಸ್ತು ಅಂತ ಹೇಳಿದ್ರು. ಹೇಳಿ ಏನ್ ಮಾಡಿದ್ರು, ಹಂಗೆ ಎದ್ದು ನಿಂತು ಸ್ಟೇಜಿನ ಮೇಲಿಂದ ತೆಳಗ್ ಬಂದ್ರು. ಅವ್ರು ಹಂಗೆ ತೆಳಗ್ ಇಳಿದ್ ಬಂದ್ರೆ ಏನ್ ಮಾಡ್ತಾರಪ್ಪ ಇವರು ಅನ್ನಂಗಾಗ್ಬಿಡ್ತು. ಅಷ್ಟು ತುಂಬಿದ ಸಭೆ ಒಳಗೆ ಬಂದು ಅವ್ರು ಎಲ್ಲಿ ಕುರ್ಚಿ ಕೂತಾರಲ್ಲ ತೆಳಗ ಕ್ವಶನ್ ಮಾಡಿದ್ರಲ್ಲ, ಅವ್ರಿಗೆ ಹೋಗಿ ಸೀದಾ ರುಮಾಲು ಸಮೇತವಾಗಿ ಅವ್ರ ಪಾದಕ್ಕೆ ಕಣಿ ಹಚ್ಚಿಬಿಟ್ರು. ಯಪ್ಪ ಏನ್ರಿ, ಏನ್ ಮಾಡ್ಲಕತ್ತೀರಿ ನೀವು? ಅಲ್ಲಿ ಎದ್ದು ಬಂದು ಇಲ್ಲಿ ಯಾಕೆ ನಮಸ್ಕಾರ ಮಾಡ್ಲಕತ್ತೀರಿ? ಯಾಕೆ ಮಾಡ್ಲಕತ್ತೀನಿ ಅಂತಂದ್ರೆ, ಅಪ್ಪ ನೀನೇ ಕೇಳಿದಲ್ಲ ಪ್ರಶ್ನೆ, ಅಹಂಕಾರ ಅಂದ್ರೆ ಹೆಂಗ್ ಬಿಡಬೇಕು ಅಂತ. ನಾನು ನಿನಗೆ ಈಗ ಶರಣಾಗತಿ ಆಗೇನಿ, ನೀ ಏನ್ ಹೇಳ್ತಿದ್ದಿ ನಾ ಕೇಳ್ತೀನಿ, ಆಜ್ಞೆ ಮಾಡಪ್ಪ ಯಪ್ಪ. ಕೈ ಜೋಡಿಸ್ಕೊಂಡು ನಿಂತಿರತ್ತ ಅವನ್ ಮುಂದೆ. ನೀ ಏನ್ ಹೇಳ್ತಿ ಹೇಳಪ್ಪ, ನಿನ್ನ ದಾಸ ನಾನು, ನೀನು ನನ್ನ ಈಶ, ನನ್ನ ಒಡೆಯ, ನೀನ್ ಏನ್ ಹೇಳ್ತಿ ಹೇಳು, ನನಗೆ ಏನ್ ಮಾಡ್ತಿ ಮಾಡು, ನಾನು ಎಲ್ಲದಕ್ಕೂ ನಾ ಸರೆಂಡರ್ ಅದೀನಿ. ಈ ತನ್ನು ಮನ ಧನ ಪೀಸು ಮಾಡು ನೀನು. ನೀನ್ ಏನ್ ಮಾಡಿದ್ದಕ್ಕೂ ನಾನು ಕಬೂಲದೀನಿ ನೋಡಪ್ಪ ಅಂದ್ರ. ಇದು ಅಹಂಕಾರ ಬಿಡೋದಂದ್ರೆ ಹೆಂಗ, ಗುರುವಿಗೆ ತನುವನ್ನು ಅರ್ಪಿಸೋದಂದ್ರೆ ಹೆಂಗ, ಮನವನ್ನು ಅರ್ಪಿಸೋದನ್ನೋದ್ರೆ ಹೆಂಗ, ಧನವನ್ನು ಅರ್ಪಿಸೋದಂದ್ರೆ ಹೆಂಗ, ನಾನು ಅರ್ಪಿಸೋದು ನನ್ನದನ್ನು ಹೆಂಗ್ ಅರ್ಪಿಸ್ಬೇಕು ಅನ್ನೋದು ಅವ್ರು ಹೇಳ್ತಾರೆ. ಮೊದಲೊಂದು ಸಾರಿ ಹೇಳಿರ್ಬೋದು ನಾನು ನಿಮಗೆ ದೃಷ್ಟಾಂತ. ಏನಂದ್ರ ತನುವನ್ನು ಅರ್ಪಿಸೋದು ಹೆಂಗ ಅನ್ನೋದು. ಅದಕ್ಕೆ ಗುರುಗಳು ಶಿಷ್ಯರು ಇಬ್ರು ಅರಣ್ಯದ ಮೂಲಕ ಒಂದು ಕಡೆ ಸಂಚಾರಕ್ಕೆ ಹೋಗ್ತಿರ್ತಾರೆ. ಗುರುಗಳಿಗೆ ಬಹಳ ನೀರಡಿಕೆ ಆಗ್ತದ. ಶಿಷ್ಯ ಹೇಳ್ತಾರ, ಬಾಯಾರಿಕೆ ಬಹಳ ಆಗ್ಯದಪ್ಪ, ನೀರ್ ಬೇಕಲ್ಲ ಅಂದಾಗ ಶಿಷ್ಯ ಎಲ್ಲೋ ಭಯಂಕರ ದೂರ ಹೋತಾನದ ನೀರ್ ತರ್ಲಕ್. ಅವ ಹೋಗಿ ಬರೋ ತನಕ ಇವ್ರು ಒಂದು ಗಿಡದ ತೆಳಕ್ ಕೂತಿರ್ತಾರ. ಅವ ನೀರ್ ತಗೊಂಡ್ ಬರ್ತಾನ. ನೀರ್ ಕುಡಿದ್ಮೇಲೆ
ಶಿಷ್ಯ ಏನಂತನ, ಇನ್ನು ನಡಿಲಕ್ಕೆ ಭಾಳ ಕಷ್ಟ ಆಗ್ತದ್ರಿ, ಸ್ವಲ್ಪ ಹೊತ್ತು ಕುಂತ್ ಹೋಗಮು ಅಂತಂದ. ಕೂಡಪ್ಪ ಅಂದ್ರು. ಗುರುಗಳು ಕುಂತರು. ಕೂತ್ಮೇಲೆ ನಂಗೆ ನಿದ್ದೆ ಬಂದದ್ರಿ ಅಂತಂದ. ಮತ್ತೆ ನಿದ್ದೆ ಬಂದದ್ರ ಬಾ ಮಕ್ಕೋಬಾ ಅಂತೇಳಿ ಗುರುಗಳಾದವರು ಆ ಶಿಷ್ಯನ ತಲೆಯನ್ನ ತಮ್ಮ ತೊಡೆ ಮೇಲೆ ಇಟ್ಟುಕೊಂಡು ಮನಗಿಸ್ಕೊಂಡ್ರು. ನಿದ್ದೆ ಹೆಚ್ಚಿಬಿಟ್ಟದ ಅವನಿಗೆ ನಿದ್ದೆ ಹೆಚ್ಚಿಬಿಟ್ಟದ. ನಿದ್ದೆ ಹೆಚ್ಚಿದಾಗ ಏನಾಯ್ತು, ಒಂದು ಸರ್ಪ ಬರ್ಲಕತ್ತದ. ಅದೇನ್ ತನ್ನ ದಾರಿ ಇಡುತ್ತಾ ಹೋಗ್ತದ ಅಂತ ತಿಳ್ಕೊಂಡ್ರೆ ಆ ಸರ್ಪ ಇವ್ರ ಕಡೆನೇ ಬರ್ಲಕತ್ತ. ಯಾಕಪ್ಪ ನಾಗರಾಜ ಈ ಕಡೆ ಬರ್ಲಕತ್ತಿದ್ದಿ ಅಂತ ಗುರುಗಳು ಕೇಳ್ತಾರ. ಕೇಳಿದಾಗ ಅದು ಸರ್ಪ ಹೇಳ್ತದ, ಗುರುಗಳೇ ನಾನು ನಿಮ್ ಸಲುವಾಗಿ ಬರ್ತಾ ಇಲ್ಲ, ನಿಮ್ ತೊಡಿ ಮೇಲೆ ಮಕ್ಕೊಂಡನಲ್ಲ ಅವನ ಸಲುವಾಗಿ ಬರ್ಲಕತ್ತೀನಿ ನಾನು ಅಂತ. ನಿಮ್ ತೊಡಿ ಮೇಲೆ ಮಕ್ಕೊಂಡು ಅವನ ಸಲುವಾಗಿ ಎದಕ್ ಬರ್ತೇ ನೀನು ಅಂತಂದ್ರ ಅವ ನನ್ನ ಶಿಷ್ಯ, ಏನೋ ಅಪರೂಪಕ್ಕೊಬ್ಬ ಸಿಕ್ಕನ, ಅವನಿಗೆ ಯಾಕೆ ಏನ್ ಮಾಡ್ಬೇಕಂತ ಬರ್ಲಕತ್ತಿದ್ ನೀವು? ಏನಿಲ್ಲ, ಅವಂದು ನಮ್ದು ಜನ್ಮ ಜನ್ಮಾಂತರದ ಒಂದು ದ್ವೇಷ ಅದ ರೀ. ಒಂದು ಜನ್ಮದಾಗ ಅವ ಮನುಷ್ಯ ಆಗಿ ಹುಡ್ತಾನ, ನಾ ಹಾವಾಗಿ ಹುಟ್ಟಿರ್ತೀನಿ. ಮುಂದಿನ ಜನ್ಮದಾಗ ನಾ ಮನುಷ್ಯ ಆಗಿ ಹುಡ್ತೀನಿ, ಅವ ಹಾವಾಗಿ ಹುಡ್ತಾನ. ಒಂದು ಜನ್ಮದಾಗ ಅವ ನನಗ್ ಕಸ್ತಾನ, ಒಂದು ಜನ್ಮದಾಗ ಅದು ನಾನು ಅವನಿಗೆ ಕಸ್ತೀನಿ. ಹಿಂಗೆ ಒಬ್ರಿಗೊಬ್ರು ಸಾಯಿಸ್ಕೊತ ಬದುಕಿಸ್ಕೊತ ಹೊಂಟಿವ್ರಿ ನಾವು. ಹಿಂಗೆ ಚಲೋ ಮಾಡ್ಲಕತ್ತೀರಿ ಬಿಡಪ್ಪ ಅಂತಂದ್ರೆ ಗುರುಗಳು, ನಿಮ್ಗ ಗುರು ಸಿಕ್ಕಿಲ್ಲ, ದ್ವೇಷ ಸಾಧಿಸ್ತಿದ್ರಿ. ಈ ಜನ್ಮದಾಗ ನಿಮ್ಗೆ ಇಬ್ಬರಿಗೆ ಗುರು ಸಿಕ್ಕನ. ನಾ ಹೇಳ್ತೀನಿ, ನನ್ನ ಮಾತು ಕೇಳ್ರಿ. ಈ ದ್ವೇಷ ಇವತ್ತಿಗೆ ಇಲ್ಲಿಗೆ ಬಿಟ್ಟು ಬಿಡ್ರಿ. ಅವನಿಗೆ ನೀ ಕಚ್ಚೋದ್ ಬೇಡ, ನಿನ್ಗೆ ಅವ ಕಚ್ಚೋದ್ ಬೇಡ. ದ್ವೇಷ ಇಲ್ಲೇ ಬಿಡ್ರಿ, ನಿಮ್ಮಿಬ್ಬರಿಗೆ ಸದ್ಗತಿ ಪ್ರಾಪ್ತಿ ಆಗ್ತದ ಅಂತ ಹೇಳಿ. ಅದೇಂಗಾಗ್ತದ್ರಿ, ನಂದು ಡ್ಯೂ ಕ್ಲಿಯರ್ ಮಾಡ್ಕೊಳ್ಳಾರ್ದೆ ನಾ ಹೋಗಂಗಿಲ್ಲ. ನಾ ಹಾವಾಗಿ ಹುಟ್ಟಿದ್ದೆ, ಅವನ ಕಡೆಯಿಂದ ಕಚ್ಚಿಸ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹುಟ್ಟಿ ಬಂದಿನಿ. ನಾನಂತೂ ಕಚ್ಚಬೇಕು, ಅವನಿಗೆ ಬಿಡಂಗಿಲ್ಲ ನಾನಂತ. ಏನ್ ಮಾಡ್ತಿ, ಅವನ್ ರಕ್ತ ಕುಡಿಲಾರ್ದೆ ನಾವು ಹೋಗಂಗಿಲ್ಲ. ಆಯ್ತು, ಅವನ್ ರಕ್ತ ಬೇಕಿಲ್ಲ ನಿನಗ, ಕೊಡ್ತೀನಿ ಹೇಳ ಅಂತೇಳಿ ಗುರುಗಳು ಏನ್ ಮಾಡ್ತಾರ, ಅವ್ರ ಹತ್ರ ಒಂದು ಸಣ್ಣ ಚಾಕು ಇರ್ತದೆ. ಆ ಚಾಕು ತಗೊಂಡು ಆ ಶಿಷ್ಯನ ಕುತ್ತಿಗೆ ಹತ್ರ ಒಂದು ಸಣ್ಣ ಗಾಯ ಮಾಡ್ತಾರ. ಆ ಗಾಯ ಮಾಡುವಾಗ ಅವನಿಗೆ ನಿದ್ದೆ ಎತ್ತಿರ್ತದಲ್ಲ, ಗಾಯ ಮಾಡಾಗ ಅವನಿಗೆ ಎಚ್ಚರ ಆಗ್ತದಲ್ರಿ. ಮತ್ತೆ ಏನ್ ಅಲಕತ್ತದತ್ತ, ಏನ್ ಗಾಯ ಮಾಡಿದ್ರೆ ಹೆಂಗೆ ಮಕ್ಕತ್ತಾನ, ನಿದ್ದೆ ಎತ್ತದ ಅವ, ಎತ್ತರ ಆಗ್ತದ ಅವನಿಗೆ. ಅವ ಎತ್ತರ ಆಗ್ತದ. ಎತ್ತರ ಆದ ಕೂಡ್ಲೇನೆ ಅವ ಏನ್ ಮಾಡ್ತಾನ, ಕಣ್ಣು ತೆರಿತಾನ. ಕುತ್ತಿಗೆ ಹತ್ರ ಬ್ಯಾನ್ ಹಾತಿರ್ತದ. ಅದು ಯಾರು ಮಾಡ್ಲಕತ್ತಾರ ಅಂತೇಳಿ ನೋಡ್ತಾನ. ಗುರುಗಳೇ ಮಾಡ್ಲಕತ್ತಾರ, ಕುತ್ತಿಗೆ ಹತ್ರ ಗಾಯ ಮಾಡ್ಲಕತ್ತಾರ ಅಂತೇಳಿ ಅವನಿಗೆ ಗೊತ್ತಾಗ್ತದ. ಗೊತ್ತಾದ್ಮೇಲೆ ಮುಂದೇನ್ ಮಾಡ್ತಾನ, ಮೊದಲ ಹೆಂಗ್ ಕಣ್ಣು ಮುಚ್ಕೊಂಡು ಮಕ್ಕೊಂಡಿದ್ದ ಹಂಗೆ ನಿಚಿಂತಿ ಕಣ್ಣು ಮುಚ್ಕೊಂಡು ಮಕ್ಕೊಂಡ್ಬಿಡ್ತಾನ. ನನ್ ಕುತ್ತಿಗೆ ಯಾಕೆ ಕೊಯ್ಲಕತ್ತೀರಿ, ನನಗೆ ಗಾಯ ಮಾಡ್ಲಕತ್ತೀರಿ ಅಂತ ಏನು ಕೇಳಲಿಲ್ಲ. ಗುರುಗಳು ಏನ್ ಮಾಡಿದ್ರು, ಒಂದು ಸಣ್ಣ ಗಾಯ ಮಾಡಿದ್ರು. ಆ ಗಾಯದಾಗಿಂದ ರಕ್ತ ಸೋರ್ಲಕತ್ತು. ಆ ರಕ್ತ ಸೋರೋದು ಒಂದು ಒಣಗಿದ ಎಲಿ ತಗೊಂಡು ಆ ರಕ್ತವನ್ನ ಎಲಿ ಒಳಗ ಸಂಗ್ರಹ ಮಾಡಿದ್ರು. ಆ ಹಾವಿಗೆ ಕೊಟ್ರು. ಅದು ಹಾವು ಕುಡಿತು, ಮುಂದೆ ಹೋಯ್ತಕ್ಕ. ಮುಂದಾದ್ಮೇಲೆ ಇವ್ರ ಗುರುಗಳು ಅವನಿಗೆ ಹಂಗೆ ಎಚ್ಚರ ಮಾಡಿ ಹೋಗಮ್ ನಡಿಯಪ್ಪ ಅಂದ್ರು. ಮುಂದೆ ಎಲ್ಲೋ ಒಂದು ವನಸ್ಪತಿ ಇರೋ ಗಿಡದ ಹತ್ರ ಹೋಗಿ ಒಂದು ಔಷಧ ತಯಾರು ಮಾಡಿ ಅವನ ಕುತ್ತಿಗೆಗೆ ಹಚ್ಚಿದ್ರು. ಕರೆದ್ರು, ಬಂದ ಕುತ್ತಿಗೆಗೆ ಹಚ್ಕೊಂಡ ಮತ್ತು ಹೋದ ತನ್ನ ಕೆಲಸ ತಾ ಮಾಡ್ಲಕತ್ತ. ಮುಂದೆ ಮಠಕ್ಕೆ ಹೋದ್ಮೇಲೆ 8 ದಿವಸ ಗುರುಗಳ ಕರೆದಾಗ ಬರ್ತಾನ. ಕುತ್ತಿಗೆಗೆ ಬಾ ಇಲ್ಲ ಅಂತೇಳಿ ಮಲ ಮಸ್ತಾರ, ಹಚ್ಕೋತಾನ, ಮತ್ತೆ ಹೋಗ್ತಾನ. ಮತ್ತೆ ಕರಿತಾನ, ಮತ್ತೆ ಬರ್ತಾನ. ಅಲ್ಲಿ ಮಲ ಮಚ್ಚಂಬಾರಪ್ಪ, ಮತ್ತೆ ಹಚ್ಕೋತಾನ, ಮತ್ತೆ ಹೋಗ್ತಾನ. 8 ದಿನ ಆಗದ್ರಾಗ ಗುರುಗಳಿಗೆ ಟೆನ್ಷನ್ ಆಗ್ಲಕತ್ತಿ ಬಿಡ್ತದ. ಅಲ್ಲೂ ನಿನಗ ನಾನು ಗಾಯ ಮಾಡೀನಿ, ಯಾಕೆ ಗಾಯ ಮಾಡಿದಿ ಅಂತ ಕೇಳಲಿಲ್ಲ. ಮತ್ತ ಔಷಧ ಸಹಿತ ಕರೆದಾಗ ಬಂದ್ಕೆ ಹಚ್ಕೋತಿದ್ದಿ, ಓದ್ತಿದ್ದಿ. ನೀನಾಗೆ ಒಂದು ದಿನ ಬಂದು ನನ್ನ ಗಾಯಕ್ಕೆ ಔಷಧ ಹಚ್ಚಿರಿ ಅಂತ ಕೇಳಲಿಲ್ಲ. ಇದೇನು ನೀನು ವರ್ತನೆ ಅಂತ. ಅವಾಗ ಅವ ಹೇಳ್ತಾನ, ಆ ಶರೀರ ನಂದು ಅನ್ನೋದು ಇತ್ತು ಅಂತಂದ್ರ ನಾನು ನನಗೆ ಔಷಧ ಹಚ್ಚು, ನನಗೆ ಯಾಕೆ ಗಾಯ ಮಾಡ್ತೀಯ ಅಂತ ನಾನು ಕೇಳ್ತಿದ್ದೆ. ಈ ಶರೀರ ನಿನಗೆ ಅರ್ಪಿಸಿದ ಮೇಲೆ ನಿನ್ನ ಶರೀರಕ್ಕೆ ನೀನು ಏನು ಮಾಡಿದ್ರ ಅದ್ರಾಗ ನಾನ್ಯಾಕೆ ಪ್ರಶ್ನೆ ಮಾಡ್ಲಿ, ನನಗದ ಅಧಿಕಾರ ಇಲ್ಲ ಅಂತಂದ. ನಿನ್ನ ಶರೀರ ಇದು, ನಾನು ನಿನಗೆ ಅರ್ಪಿಸೀನಿ. ನಿನ್ನ ಶರೀರ ನೀನು ಗಾಯ ಮಾಡ್ತೀವೋ ತುಂಡು ಮಾಡ್ತೀವೋ ಏನ್ ಮಾಡ್ತೀವ ಅದು ನಿನಗೆ ಬಿಟ್ಟದ್ದಪ್ಪ. ನಾನು ನಿನಗೆ ಶರಣಾಗತ ಆದ್ಮೇಲೆ ಇದು ನನ್ನ ಶರೀರ ಅಂತ ಶರೀರದಾಗ ನನಗೊಂದು ಅಭಿಮಾನ ಅನ್ನೋದು ಇತ್ತು ಅಂತಂದ್ರೆ ನಾನು ಹಂಗೆ ಕೇಳಬಹುದಾಗಿತ್ತು. ಆ ಶರೀರದ ಮೇಲೆ ನನಗೆ ಅಭಿಮಾನ ಎಲ್ಲ ಕಳ್ಕೊಂಡ್ಬಿಟ್ಟಿನಿ ನಾನು. ಇದು
ಗುರುವಿಗೆ ಏನ್ ಅರ್ಪಿಸೋದು? ಇದು ತನುವನ್ನರ್ಪಿಸೋದು. ಗುರುವಿಗೆ ತನುವನ್ನರ್ಪಿಸೋದು. ಅರಳಗುಂಡಿಗೆ ಅಂತ ನಮ್ಮೂರು ಸಮೀಪ ಸಣ್ಣ ಮಾವನೂರ ಹತ್ರ ಅರಳಗುಂಡಿಗೆ ಅಂತ. ಅರಳಗುಂಡಿಗೆ ಯಾರು ಹುಟ್ಟಾರ ಹೇಳ್ರಿ? ಕಲಬುರಗಿ ಶರಣಬಸಪ್ಪ ಅವ್ರ ಊರದು. ಕಲಬುರಗಿ ಶರಣಬಸಪ್ಪ ಅವರು. ಅವ್ರಲಿಂತ ಏನಾಯ್ತಪ್ಪ ಅಂತಂದ್ರೆ, ಬಸವಣ್ಣ ದ್ವಿತೀಯ ಶಂಭು ಅನಿಸ್ಕೊಂಡ, ಈ ಶರಣಬಸಪ್ಪ ಅವರು ದ್ವಿತೀಯ ಬಸವ ಅನಿಸ್ಕೊಂಡ್ರು. ಬಸವಣ್ಣ ಏನ್ ಮಾಡಿದ ಲೀಲಾ, ಎಲ್ಲ ಲೀಲೆಗಳು ಗುಲ್ಬರ್ಗದಾಗ ಮಾಡ್ಯಾರ ಇವರೆಲ್ಲ. ಸತ್ಸಂಗ, ದಾಸೋಹ, ಕಾಯಕ ಎಲ್ಲ ಮಾಡ್ಯಾರ ಇವ್ರು ಗುಲ್ಬರ್ಗದಾಗ. ಅದಕ್ಕ ಕಲ್ಯಾಣ, ಬಸವ ಕಲ್ಯಾಣವನ್ನ ದ್ವಿತೀಯ ಸ್ವರ್ಗ ಅಂತಾರೆ, ದ್ವಿತೀಯ ಕೈಲಾಸ ಅಂತಂದ್ರೆ ಕಲಬುರಗಿಗೆ ಏನ್ ಅಂತಾರ? ದ್ವಿತೀಯ ಕಲ್ಯಾಣ ಅಂತಾರ. ಇವೆಲ್ಲ ಶಬ್ದಗಳು ಯಾರು ಹೇಳ್ಬೇಕು ಮುಂದಿನವರಿಗೆ? ನಮಗ್ ಗೊತ್ತದ, ನಾವು ಹೇಳ್ತೀವಿ. ಬಸವಣ್ಣ ದ್ವಿತೀಯ ಶಂಭು, ಕಲಬುರಗಿ ಶರಣಬಸವೇಶ್ವರರು ದ್ವಿತೀಯ ಬಸವ. ಕಲ್ಯಾಣವನ್ನ ದ್ವಿತೀಯ ಕೈಲಾಸ ಅಂತಿದ್ರು. ಅದನ್ನ ಗುಲ್ಬರ್ಗದಾಗ ಇವರು ದ್ವಿತೀಯ ಕಲ್ಯಾಣ ಮಾಡಿದ್ರು. ಆ ಶರಣಬಸಪ್ಪ ಅವ್ರು ಬಸವ ಕಲ್ಯಾಣಕ್ಕೆ ಹೋಗ್ಬೇಕತ್ತೆ. ಹೋಗುವಾಗ ದಾರಿ ಒಳಗೆ ಗುಲ್ಬರ್ಗದಾಗ ದೊಡ್ಡಪ್ಪ ಅಪ್ಪ ಅಂತೇಳಿ ಗೌಡ್ರು ಅವ್ರು, ಗುಲ್ಬರ್ಗ ಊರು ಗೌಡ್ರು ಅವ್ರು. ಆ ಗೌಡ್ರು 1-2 ದಿವಸ ಇಲ್ಲಿ ಇದ್ದು ಹೋರಪ್ಪ ಅಂತಂದಾಗ, ಅವರು ಪವಾಡ ಪುರುಷರು. ಗಂಡು ಬೇಕಂದ್ರೆ ಗಂಡ, ಹೆಣ್ಣು ಬೇಕಂದ್ರೆ ಹೆಣ್ಣ, ಸಂತಾನ ಕೊಡೋದು, ಬಡತನ ಇದ್ರೆ ಬಡತನ ನೀಗ್ಸೋದು, ಪವಾಡ ಮಾಡೋದು ಇವ್ರು ಶರಣಬಸಪ್ಪ ಅವರಲ್ಲಿ ಅದು ಕರಗತ ಆಗಿತ್ತು. ಹಿಂಗಾಗಿ ಮಂದಿ ಗುಲ್ಬರ್ಗದಾಗ ಕ್ಯೂ ಹಚ್ಚಿಬಿಟ್ರು, ಮಕ್ಕಳಾಲಾರ್ದವ್ರು, ಅಂತವ್ರು ಇಂಥವ್ರು. ಅವಾಗ ಇವ್ರೇನಂದ್ರು, ಅಪ್ಪ ಕಲ್ಯಾಣಕ್ಕೆ ಹೋಗಿ ಏನ್ ಮಾಡ್ತಿದಿ? ಕಲ್ಯಾಣ 12ನೇ ಶತಮಾನದಾಗೆ ಅದು ಹಾಳಾಗಿ ಹೋಗ್ಯದ. ನಿನಗ ಜನರು ಎಲ್ಲ ಇಲ್ಲೇ ಬೆನ್ನ ಹಚ್ಚಾರ, ಇಲ್ಲೇ ಕಲ್ಯಾಣ ಅಂತ ತಿಳ್ಕೊಂಡು ಇಲ್ಲೇ ಇದ್ದು ಬಿಡಪ್ಪ, ನಮ್ಮ ಮನಿನೇ ನಿನ್ನ ಮನಿ ಅಂತ ಹೇಳಿದ್ರು. ನಮ್ಮ ಮನಿನೇ ನಿನ್ನ ಮನಿ ಅಂತ ತಿಳ್ಕೊಂಡು ಈ ಮನೆಯಾಗಿರುವ ದೊಡ್ಡಪ್ಪ ಗೌಡ್ರು ಅವ್ರ ಮನೆಯಾಗ ಇಟ್ರು. ಅವಾಗ ಇವ್ರು ಏನಂದ್ರು ಶರಣಬಸಪ್ಪ ಅವರು, ನೋಡಪ್ಪ ನಮಗ ನಿಮ್ ಮನ್ಯಾಗ ಇಟ್ಕೊಳ್ಳೋದು ಬಾಯಿ ಮಾತ್ಲೆ ಅಂದಂಗ ಅಲ್ಲ, ಅದು ನನ್ನ ಮನಿನೇ ನಿನ್ನ ಮನಿ ಅಂತ ಅಂದ್ಮೇಲೆ ನಿನ್ನ ಮನೆಯಾಗ ಏನ್ ಇದ್ದದ್ದೆಲ್ಲ ನಂದೇ ಹೌದಾ ಇಲ್ಲ ಅಂತ ಕೇಳಿದ್ರು ಅವ್ರು. 100% ನಿಂದೆ ಅಪ್ಪ, ಏನ್ ಚಿಂತೆ ಮಾಡಬೇಡ, ಬಾ ನೀನಂತ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ದೊಡ್ಡಪ್ಪ ಗೌಡ್ರ ಮನ್ಯಾಗ ಸಂತಾನ ಸಮಸ್ಯೆ ಇದ್ದು ಎಷ್ಟೋ ವರ್ಷ ಹರಕೆ ಹೊತ್ತು ಅರ್ಧ ವಯಸ್ಸು ದಾಟಿದ ಮೇಲೆ ಒಂದು ಕೂಸ ಹುಟ್ಟಿರ್ತದ, ತೊಟ್ಟಲಾಗ ಆಡ್ತಿರ್ತದ. ಯಾರೋ ಒಬ್ಬರು ಮಕ್ಕಳಾಗಿಲ್ಲ ಅಂತೇಳಿ ಸಂತಾನಕ್ಕಾಗಿ ಶರಣಬಸಪ್ಪ ಅವ್ರ ಹತ್ರ ಬರ್ತಾರ. 60 ವರ್ಷ ಆಗಿರ್ತದ ಮುದುಕರು. ನೀವು ಮಕ್ಕಳಿಗೆ ಬೇಡದವ್ರಿಗೆ ಮಕ್ಕಳಿಗೆ ಕೊಡ್ತೇತ್ತ, ಗಂಡು ಬೇಕಾದವ್ರಿಗೆ ಗಂಡು ಕೊಡ್ತೇತ್ತ, ಹೆಣ್ಣು ಬೇಕಂದವ್ರಿಗೆ ಹೆಣ್ಣು ಕೊಡ್ತೇತ್ತ, ಬೇಕಾದಷ್ಟು ನನಗೆ ಶ್ರೀಮಂತಿಕೆ ಆದ, ಸಂತಾನ ಇಲ್ಲ, ಏನ್ ಮಾಡ್ಲಿ ಶರಣ ಅಂತ ಕೇಳಿದಾಗ, ನಿನಗೆ ಮಕ್ಕಳಲ್ಲಿ ಅಂತೇಳಿ ಆಶೀರ್ವಾದ ಮಾಡಿದ್ರೆ ನಿಂದು ವಯಸ್ಸೇ ಆಗಿ ಹೋಗ್ಬಿಟ್ಟದ, ನಿನಗೆ ಆಶೀರ್ವಾದ ಮಾಡ್ಲಿ, ನಿನಗೆ ಸೀದಾ ಮಗುನ್ನೇ ಕೊಡ್ತೀನಿ ಅಂತೇಳಿ ದೊಡ್ಡಪ್ಪ ಗೌಡ್ರ ಮನ್ಯಾಗ ತೊಟ್ಟಲ, ಬಂಗಾರ ತೊಟ್ಟಲದೊಳಗೆ ಆಡ್ತಿರಂತ ಮಗುವನ್ನ ಎತ್ತಿ ಏನ್ ಮಾಡಿಬಿಟ್ರು? ಆ ಮುದುಕರ ಕೈಯಾಗ ಕೊಟ್ಬಿಟ್ರು. ನನ್ನ ಮಗನಿಗೆ ಕೊಟ್ಟಿ ಅಂತಂದ್ರೆ ಮರುಗಿದೆ ನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣವ್ರು ಹೆಂಗ ಅಂತಾರಲ್ಲ, ಹಂಗ ಅವ್ರು ಏನು ಮರಗಲಿಲ್ಲ. ಇದು ಅಭಿಮಾನ ಕಳ್ಕೊಳ್ಳೋದಂದ್ರೆ ಇದು. ಮಕ್ಕಳ ಮೇಲಿನ ಅಭಿಮಾನ, ಬಂಗಾರದ ಮೇಲಿನ ಅಭಿಮಾನ, ಆಸ್ತಿ ಪಾಸ್ತಿ ಮೇಲಿನ ಅಭಿಮಾನ, ಸಾಕಷ್ಟು 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 ಅದು. ಶಿರಸಂಗಿ ಲಿಂಗರಾಜರದು ಎಷ್ಟು ಕೂರಿ ಅಂದ್ರೆ 16 ಕೂರಿ ಹೊಲ ಆಗಿನ ಕಾಲದಾಗ. 16 ಅಂದ್ರೆ ಎಷ್ಟು ಎಕರೆ ಆಗ್ತದ್ರಿ? ಒಂದು ಕೂರಿಗೆ ಅಂದ್ರೆ ಎಷ್ಟು? 4 ಎಕರೆ. 16 4 64 ಎಕರೆ ಹೊಲ ಅವಾಗಿನ ಕಾಲದಾಗ. ಶ್ರೀಮಂತರು ಶ್ರೀಮಂತರು. ಶಿರಸಂಗಿ ಲಿಂಗರಾಜರು. ಏನ್ ಮಾಡಮು ಏನ್ ಮಾಡಮು ಏನ್ ಮಾಡಮು?
ಯಾರಿಗಾರ ದತ್ತಕ್ಕೆ ತಗೋಬೇಕು, ದತ್ತಕ್ಕೆ ಮಕ್ಕಳಾಗ್ಲಿಲ್ಲ ಅವರಿಗೆ, ದತ್ತಕ್ಕೆ ತಗೋಬೇಕಂದ್ರೆ ದತ್ತಕ್ಕೆ ತೊಗೊಂಡ್ರಿ ಏನಾಗ್ತದೆ? ಅವನು ಒಬ್ಬನಿಗೆ ತಂದಕ್ಕೆ ನಾ ಮಾಡಿದ್ದೆ ಅಲ್ಲ, ಅವನಿಗೆ ಒಪ್ಪಿಸಿದ್ರೆ ಅವ ಮಾಲಕ್ ಆಗ್ತಾನ, ನಾವೇನಾಗ್ತೀವಿ ಅಲ್ಲಿ. ಹಿಂಗಾಗಿ ಏನ್ ಮಾಡೋಣ ಅಂತ ಸಮಾಜಕ್ಕೆ ದಾನ ಮಾಡಿಬಿಡೋಣ. ದಾನ ಮಾಡಿದ್ರು ಅವರು, ಎಲ್ಲ ದಾನ ಮಾಡಿಬಿಟ್ರು. ಸಮಾಜ ಇವತ್ತಿನ ದಿವಸ KLE ಸಂಸ್ಥೆ ಹೆಂಗೆ ಬೆಳೆದ್ಬಿಡ್ತು, ಅದ್ರ ಮೇಲಿಂದ ಅಭಿಮಾನ ಕಳ್ಕೊಂಡು ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಅದಕ್ಕೆ ಒಂದು ಒಳ್ಳೆ ಫೌಂಡೇಶನ್ ಹಾಕಿ ಕೊಟ್ರಿ ಅಂತಂದ್ರ ಏನೆಲ್ಲ ಆಗ್ಬಿಡ್ತದೆ. ಆಶೀರ್ವಾದ. ಅಭಿಮಾನ ಕಳ್ಕೋಬೇಕು. ಅದ ಹೆಂಗ್ ಸಾಧ್ಯ ರೀ ಅಂತಂದ್ರೆ ಅದರ ಅರ್ಥ ಏನು, ಇನ್ನ ನಮಗದು ಬಹಳ ದೂರದ ಅಂತ. ಅದರ ಅರ್ಥನೂ ಆಗಲ್ಲ, ಅದರ ಟೇಸ್ಟ್ನು ಗೊತ್ತಾಗಲ್ಲ. ಇನ್ನ ಬಹಳ ದೂರದ ಮೋಕ್ಷ ನಮ್ಮಲಿಂತ ಅಷ್ಟೇ, ಮತ್ತಿನೇನಿಲ್ಲ. ಸಮೀಪಿತ ಅಂತಂದ್ರ ಈ ಶಬ್ದಗಳು ಏನಾಗ್ತವ, ಅರ್ಥ ಆಗಿ ನಾವು ಹಿಂಗ್ಯಾಕೆ ಮಾಡಬಾರ್ದು ಅಂತೇಳಿ ಸಂಕಲ್ಪಗಳು ಬರ್ಲಕತ್ತಿ ಬಿಡ್ತಾವ. ನಮ್ಗದ್ರ ಸಂಕಲ್ಪನೂ ಬರಲ್ಲ, ಅದರ ಅರ್ಥನೂ ಆಗಂಗಿಲ್ಲ. ಅವು ಅಲ್ಲೇ ನಾವಿಲ್ಲೇ ಈ ರೀತಿ ಇದ್ದೇವೆ ಅಂತಂದ್ರೆ ಇನ್ನ ದೂರ ಅದ ಅಂತದ ನಮಗೆ ಅಷ್ಟೇ. ನಮ್ಮ ಗುರಿ ಇನ್ನ ದೂರ ಅದ. ದೂರ ಇದ್ದವ್ರಿಗೆ ಏನ್ ಗೊತ್ತಾಗ್ತು, ಸಮೀಪ ಇದ್ದವ್ರಿಗೆ ಗೊತ್ತಾಗ್ತು. ಅದಕ್ಕೆ ಏನಿಲ್ಲ, ಅಭಿಮಾನ, ಅದ್ರ ಮ್ಯಾಲಿನ ಅಭಿಮಾನ ಮೋಹ ಕಳ್ಕೊಳ್ಳೋದು ಅಷ್ಟೇ. ಮತ್ತೇನೇನು ವಸ್ತುಗಳು ಬಿಡಂಗಿಲ್ಲ, ವಸ್ತುಗಳ ಭೋಗ ಬಿಡಂಗಿಲ್ಲ. ಅಭಿಮಾನ ಇಲ್ಲದೇನು ಬದುಕಲಿಕ್ಕೆ ಬರ್ತದ. ಅದೇ ಹೇಳ್ತಾರ ಅವ್ರು. ಈಗ ಇವತ್ತು ಹೇಳಬೇಕಾಗಿದ್ದು ಏನಪ್ಪ ಅಂತಂದ್ರೆ ಒಂದು 10 ನಿಮಿಷ, ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಕರ್ಮಯೋಗ, ಜ್ಞಾನಯೋಗ ಅಂಡ್ ಭಕ್ತಿ ಯೋಗ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಮೂರದ್ರೊಳಗೆ ವ್ಯತ್ಯಾಸ ಏನದ? ಅಕಾರ್ಡಿಂಗ್ ಟು ದಿ ವೇದಾಸ್, ದ ಭಗವದ್ಗೀತಾ ಮತ್ತು ವೇದ ಇವುಗಳು ಏನ್ ಹೇಳ್ತಾವ ಅಂದ್ರೆ ಕರ್ಮಯೋಗ, ಜ್ಞಾನಯೋಗ ಅಂಡ್ ಭಕ್ತಿ ಯೋಗ ಈಸ್ ಎ 3-fold ಯೂನಿಟಿ. ಇದೇನದ 3 ಪದರಿನ ಒಂದೇ ವಸ್ತ್ರ ಇದ್ದಂಗದು. ಅದನ್ನು ಒಂದನ್ನೊಂದು ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲ. ಜ್ಞಾನಯೋಗ ಈಸ್ ಟು ಅಟೇನ್ ಡೈರೆಕ್ಟ್ ವಿಷನ್ ಆಫ್ ಟ್ರುತ್. ದಿವ್ಯ ಚಕ್ಷು ಅಂತಂದ್ರೆ ನಿಮಗೆ ವೃತ್ತಿ ಅಂತೀರ, ಅದೇ ವೃತ್ತಿಲಿಂತ ನೀವು ಹೋಗಿ ಅದ್ಯಾವುದು ಉಪಹಿತ ಚೇತನದೊಳಗೆ ಸೇರ್ಕೊಂಡು ಅಖಂಡ ಆಗ್ತದೆ, ಇದೆಲ್ಲ ಹೇಳ್ತೇವೆ. ದಿವ್ಯ ಚಕ್ಷು ಅಂತಾರ ಅದಕ್ಕೆ. ಟು ಎಕ್ಸ್ಪೀರಿಯನ್ಸ್ ಅವರ್ ಎಂಡ್ಲೆಸ್ ಅಂದ್ರೆ ಅನಂತವಾದ ಯೂನಿಯನ್ ವಿತ್ ದ ಹೋಲ್ ಯೂನಿಫೈಡ್ ಯೂನಿವರ್ಸ್. ಅದು ಟೋಟಲ್ ಯೂನಿವರ್ಸ್, ಬ್ರಹ್ಮಾಂಡ ಪಿಂಡಾಂಡಗಳನ್ನ ಒಂದು ಮಾಡಿ ನೋಡಿದಾಗ ಅದರೊಳಗಿರುವ ಚೈತನ್ಯ ಇದರೊಳಗಿರುವ ಚೈತನ್ಯ ಎರಡೂ ಒಂದೇ ಅದವಾ ಅನ್ನೋಂಥದ್ದು ಗೊತ್ತಾಗ್ತದೆ. ಈ ರೀತಿ ಒಂದೇ ಅಂತ ತಿಳ್ಕೊಳ್ಳೋದು ಒಂದು ವಿಶ್ವರೂಪ ಪರಮಾತ್ಮ ಬ್ರಹ್ಮನ್ ಅಂತಂದ್ರೆ ವಿಶ್ವರೂಪ ಪರಮಾತ್ಮನ ದರ್ಶನ. ಅದರೊಳಗೆ ನಾವು ಇರ್ತೀವಿ. ಕರ್ಮಯೋಗ ಇಸ್ ಟು ಪರ್ಫಾರ್ಮ್ ಆಲ್ ಆಕ್ಷನ್ಸ್ ಇನ್ ದಿ ಲೈಟ್ ಆಫ್ ವಿಸ್ಡಮ್. ಈ ಒಳಗಿನ ನಮ್ಮ ಜ್ಞಾನದ ಬೆಳಕಿನಲ್ಲಿ ನಾವು ಎಲ್ಲ ಕೆಲಸಗಳು ಏನ್ ಮಾಡ್ತೀವಿ ಬೆಳಕಿನಿಂದ ಸಂಜೆ ತನಕ, ಅದೆಲ್ಲ ಕರ್ಮಯೋಗ. ಕರ್ಮ ಬೇರೆ, ಕರ್ಮಯೋಗ ಬೇರೆ. ನಾವು ಜ್ಞಾನದಿಂದ ಮಾಡಿದ್ದು ಕರ್ಮಯೋಗ, ಜ್ಞಾನ ಇಲ್ಲದೆ ಮಾಡಿದ್ದು ಕರ್ಮ ಅಷ್ಟೇ. ಅಂಡ್ ದಿಸ್ ಡಿವೈನ್ ವಿಸ್ಡಮ್ ಇನ್ ಆಕ್ಷನ್ ಇಸ್ ಕಾಲ್ಡ್ ಎಸ್ ಭಕ್ತಿ ಯೋಗ. ಇದು ಭಕ್ತಿ ಯೋಗ ಅಂತಂದ್ರೆ ಆ ಒಂದು ಕರ್ಮ ಮತ್ತು ಜ್ಞಾನ ಎರಡೂ ಸೇರಿಸಿ. ಜ್ಞಾನ ಅದ, ಕರ್ಮ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಕರ್ಮ ಅದ, ಜ್ಞಾನ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಜ್ಞಾನ ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಒಬ್ಬರ ಬಲ್ಲಿ ಬಹಳ ದಾನ ಧರ್ಮ ಮಾಡ್ಬೇಕಂತ ದೊಡ್ಡ ಗುಣ ಅದ, ಬಲ್ಲಿ ರೊಕ್ಕನೇ ಇಲ್ಲ, ತೊಗೊಂಡೇನ್ ಮಾಡ್ಬೇಕು ಅವನಿಗೆ? ಒಬ್ಬನ ಬಲ್ಲಿ ಜಗ್ಗಿ ರೊಕ್ಕದ ಕೊಡೋ ಮನಸ್ಸಿಲ್ಲ. ಹಿಂಗಿದ್ದಾಗ ಏನ್ ಮಾಡ್ಲಿಕ್ಕಾಗ್ತದ? ಅದಕ್ಕೆ ಇವೆರಡೂ ಸೇರಿಸಿ ಪಾರ್ಟ್ನರ್ಶಿಪ್ನಾಗ ಏನ್ ಸಾಧನೆ ನಡೀತದಲ್ಲ, ಕರ್ಮಯೋಗ ಮತ್ತು ಜ್ಞಾನಯೋಗ ಎರಡೂ ಸೇರಿಸಿ ಏನ್ ಮಾಡ್ತೀವಲ್ಲ ಅದು ಭಕ್ತಿ ಯೋಗ. ಈಗ ಒಂದು ವ್ಯಾಪಾರ ಮಾಡ್ಬೇಕು, ಬಲ್ ರೊಕ್ಕ ಅದ ಅಂದ್ರೆ ಏನ್ ಮಾಡ್ಬಿಡ್ತೀರಿ? ಈ ರೊಕ್ಕ ತಗೊಂಡು ಹಿಂಗೆ ಇಟ್ಕೊಂಡು ಕೂತ್ರ ಇದ್ರ ವ್ಯಾಲ್ಯೂ ಕಡಿಮೆ ಆಗ್ತದ, ಇದಕ್ಕೆ ಏನಾರ ವ್ಯಾಪಾರ ಮಾಡಿ ಏನ್ ಮಾಡ್ಬೇಕು? ಈ ದುಡ್ಡು ಬೆಳೆಸಬೇಕು, ಉಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತೀರಿ. ಹಂಗಾದತ್ನಾಗ ನೀವೇನ್ ಮಾಡ್ತೀರಿ? ಒಬ್ಬ ಯಾವ ಅನುಭವಿಕ ವ್ಯಕ್ತಿ, ಎಕ್ಸ್ಪೀರಿಯನ್ಸ್ ಇರೋಂಥ ವ್ಯಕ್ತಿಗೆ ಹಿಡ್ಕೋತೀರಿ. ನೋಡಪ್ಪ, ನನ್ನ ಬಲ್ಲಿ ಇಷ್ಟು ದುಡ್ಡು ಅದ, ಈ ದುಡ್ಡ ನೀನು ವ್ಯಾಪಾರದಾಗ ಹಾಕಿ
ನಾನು ನೀನು ಕೂಡಿ ವ್ಯಾಪಾರ ಮಾಡಿ ಅವನ ಬಲ್ಲಿ ಅನುಭವ ಅದ ರೊಕ್ಕ ಇಲ್ಲ, ನಿಮ್ಮ ಬಲ್ಲಿ ರೊಕ್ಕದ ಅನುಭವ ಇಲ್ಲ, ಮತ್ತಿಬ್ರು ಕೂಡ್ಬೇಕ ಬೇಡ? ಈಗ ಕುರುಡ ಕುಂಟ ಇಬ್ರು ಕೂಡಿ ವ್ಯಾಪಾರ ಮಾಡ್ತಾರ. ಮಾಡಿದ್ಮೇಲೆ ಏನಾಗ್ತದ ಗೊತ್ತದ? ಮುಂದೆ 20 ವರ್ಷ ಆದ್ಮೇಲೆ ಇವನ್ ರೊಕ್ಕ ಎಲ್ಲ ಅವನ ಬಲ್ಲಿ ಹೋಗಿರ್ತದ, ಅವನ ಅನುಭವ ಇವನಿಗೆ ಬಂದಿರ್ತದ. ಇವನ್ ರೊಕ್ಕ ಕಳ್ಕೊಂಡಿರ್ತಾನ, ಹುಷಾರಿರ್ತಾನ, ರೊಕ್ಕ ಹೊಡೆದ್ಬಿಟ್ಟಿರ್ತಾನ. ಹುಷಾರಿದ್ದವ್ರ ಕೆಲಸ ಏನು? ದಡ್ಡ ರೊಕ್ಕ ಹೊಡೆಯೋದೇ ಅವನ ಕೆಲಸ. ಅದಕ್ಕೇನಾಗಿರ್ತದ? ಅವನ ಅನುಭವ ಇವನಿಗೆ ಬಂದಿರ್ತದ, ಇವನ್ ರೊಕ್ಕ ಅವನ ಬಲ್ಲಿ ಹೋಗಿರ್ತದ, ಅಷ್ಟೇ ಟ್ರಾನ್ಸ್ಫರ್ ಆಗಿರ್ತದ. ಅದಕ್ಕೆ ಇದು ಭಕ್ತಿ ಯೋಗ ಅಂತಂದ್ರೆ ಕರ್ಮಯೋಗ ಮತ್ತು ಜ್ಞಾನ ಯೋಗ ಎರಡು ಕೂಡಿ ಇದಕ್ಕೇನಂತಾರೆ? ಈ ಗೀತಾ ಇಸ್ ಕಾಲ್ಡ್ ಇಟ್ ಆಸ್ ಅನನ್ಯ ಭಕ್ತಿ. ಇದನ್ನ ಅನನ್ಯ ಭಕ್ತಿ ಅಂತಾರೆ. ವಿಚ್ ಈಸ್ ಸೆಲ್ಫ್ಲೆಸ್ ಅಂದ್ರೆ ನಿಸ್ವಾರ್ಥ ಸೇವೆ, ಸೆಲ್ಫ್ಲೆಸ್ ಪರ್ಫಾರ್ಮೆನ್ಸ್ ಆಫ್ ಅವರ್ ನ್ಯಾಚುರಲ್ ಡ್ಯೂಟಿ. ನಿಮ್ಮ ಪ್ರತಿನಿತ್ಯದ ನಿತ್ಯ ಕರ್ಮ ದಿನ ಏನ್ ಮಾಡ್ತೀರಿ ಅದ್ರೊಳಗೆ ನಿಸ್ವಾರ್ಥವಾಗಿ ಯಾವುದೇ ಮೋಹ ಇರಲಾರದೆ ನಿರ್ಮೋಹಿಯಾಗಿ ಕೆಲಸ ಮಾಡಬೇಕು. ಅದಕ್ಕೇನಂತಾರೆ? ಸ್ವಕರ್ಮ ಸ್ವಧರ್ಮ. ನೀವು ಏನೇ ಕೆಲಸ ಮಾಡಿದ್ರು ಅದು ನಿಮ್ಮ ಸಲುವಾಗೇ ಮಾಡ್ಕೊಳಕತ್ತೀರಿ, ನಿಮ್ಮದೇ ಧರ್ಮ ಅದು ಅಂತ ತಿಳ್ಕೋಬೇಕು. ಫಿಯರ್ಲೆಸ್ಲಿ, ಒಟ್ಟ ಭಯ ಇರಬಾರ್ದು. ಫಾರ್ ದಿ ವೆಲ್ಫೇರ್ ಆಫ್ ಆಲ್ ಬೀಯಿಂಗ್ಸ್ ಅಂದ್ರೆ ಸಕಲ ಜೀವಾತ್ಮರಿಗೆ ಲೇಸ ಉಂಟಾಗ್ಲಿ ಅಂಥೇಳಿ ಸ್ವಕರ್ಮ ಸ್ವಧರ್ಮ. ಇದು ಯಾರ ಕರ್ಮ? ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ಯಾರ್ದದು? ನಂದೇ ಧರ್ಮ ಅದು. ಸ್ವಕರ್ಮ ಸ್ವಧರ್ಮ, ಫಾರ್ ದಿ ವೆಲ್ಫೇರ್ ಆಫ್ ಆಲ್ ಬೀಯಿಂಗ್ಸ್. ದಸ್ ಕರ್ಮ ಜ್ಞಾನ ಅಂಡ್ ಭಕ್ತಿ ಕ್ಯಾನಾಟ್ ಬಿ ಸೆಪರೇಟೆಡ್ ಫ್ರಾಮ್ ಒನ್ ಅನದರ್. ಕರ್ಮ ಜ್ಞಾನ ಮತ್ತು ಭಕ್ತಿ ಇವು ಮೂರನ್ನ ಸೆಪರೇಟ್ ಮಾಡಂಗಿಲ್ಲ. ಜ್ಞಾನ ಎದರಿಂದ ಬರ್ತದ? ನಿಮ್ ಬುದ್ಧಿಲಿಂತ ಬರ್ತದ. ಕರ್ಮ ಎದರಿಂದ ಬುದ್ಧಿ ಅಂದ್ರೆ ಅಂತಃಕರಣಲಿಂತ, ಮತ್ತೇನದ? ಕರ್ಮ ಎದರಿಂದ ಮಾಡ್ತೀರಿ? ಸ್ಥೂಲ ಶರೀರದಿಂದ. ಜ್ಞಾನ ಎದರಿಂದ ಮಾಡ್ತೀರಿ? ಸೂಕ್ಷ್ಮ ಶರೀರದಿಂದ ಮಾಡ್ತೀರಿ. ಮತ್ತು ಭಕ್ತಿ ಎದರಿಂದ ಮಾಡ್ತೀರಿ? ನಿಮ್ಮ ಹೃದಯದಿಂದ ಮಾಡ್ತೀರಿ. ಪ್ರೀತಿ, ಪ್ರಾಣ, ಅಟ್ಯಾಚ್ಮೆಂಟ್, ಪ್ರಾಣದಿಂದ ಮಾಡ್ತೀರಿ ಭಕ್ತಿ ಯೋಗ. ಇವು ಮೂರನ್ನ ಸೆಪರೇಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ದಸ್ ಕರ್ಮ ಜ್ಞಾನ ಭಕ್ತಿ ಕ್ಯಾನಾಟ್ ಬಿ ಸೆಪರೇಟೆಡ್ ಫ್ರಾಮ್ ಒನ್ ಅನದರ್. ದೀಸ್ ಆರ್ ಒನ್ ಅಂಡ್ ದಿ ಸೇಮ್. ನೀವು ಏನೇ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಜ್ಞಾನ ಇರ್ಬೇಕಾ ಬೇಡ್ರಿ? ಜ್ಞಾನ ಇಲ್ಲ ಏನ್ ಕೆಲಸ ಮಾಡ್ತೀರಿ? ಜ್ಞಾನ ಹೆಂಗ್ ಸೆಪರೇಟ್ ಮಾಡ್ತೀರಿ ನೀವು ಮಾಡೋ ಕೆಲಸದಾಗ? ಒಂದು ರೊಟ್ಟಿನೇ ಮಾಡ್ಬೇಕಾದ್ರೆ ರೊಟ್ಟಿ ಹೆಂಗ್ ಮಾಡ್ಬೇಕನ್ನೋದು ಜ್ಞಾನ ಹೌದಾ ಅಲ್ಲ? ಹೌದಲ್ರಿ? ಒಂದು ರೊಟ್ಟಿನೇ ಮಾಡ್ಬೇಕು. ನೀವು ರೊಟ್ಟಿ ಮಾಡ್ಬೇಕಾಗ್ಯದ ತಿಳ್ಕೊಳ್ರಿ. ರೊಟ್ಟಿ ಮಾಡ್ಬೇಕಾದ್ರೆ ರೊಟ್ಟಿ ಮಾಡೋದು ಕರ್ಮ, ಹ್ಯಾಂಗ್ ಮಾಡ್ಬೇಕನ್ನೋದು ಜ್ಞಾನ. ಎರಡೂ ಕಲಿಸಿತ್ತಂದ್ರೆ ಭಕ್ತಿ, ಮತ್ತಿನ್ನೇನಿಲ್ಲ. ಮತ್ತೆ ರೊಟ್ಟಿ ಮಾಡೋ ಜ್ಞಾನದ ಹಿಟ್ಟೇ ಇಲ್ಲ ಅಂತಂದ್ರೆ ಕರ್ಮ ಮಾಡ್ಲಿಕ್ಕೆ ಆಗಂಗಿಲ್ಲ. ಬರೀ ಜ್ಞಾನ ಇದ್ರೆ ಏನ್ ಮಾಡ್ತೀರಿ? ತಗೊಂಡು ರೊಟ್ಟಿ ಬಹಳ ಚಲೋ ಮಾಡ್ತಾರೆ, ಅಲ್ಲಿ ಹಿಟ್ಟಿಲ್ಲ ಜ್ವಾಳ ಇಲ್ಲ, ತಗೊಂಡೇನ್ ಮಾಡ್ತೀರ? ತಗೊಂಡು. ಅದಕ್ಕೆ ದ ಕರ್ಮ ಜ್ಞಾನ ಅಂಡ್ ಭಕ್ತಿ ಕ್ಯಾನಾಟ್ ಬಿ ಸೆಪರೇಟೆಡ್ ಫ್ರಾಮ್ ಒನ್ ಅನದರ್. ದೀಸ್ ಆರ್ ಒನ್ ಅಂಡ್ ದಿ ಸೇಮ್. ಒಂದೇ ವಸ್ತುವಿನ ಮೂರು ಹೆಸರುಗಳದ ಅಂತ ತಿಳ್ಕೋರಿ ಅಷ್ಟೇ. ನೀವು ಭಕ್ತಿ ಅಂತಂದ್ರೇನು? ಇಂಟ್ರೆಸ್ಟ್ ಲಿಂತ ಮಾಡಬೇಕು. ಮನಸ್ಸಿಂದ ಮನಸ್ಸು ಮಾಡೋದಲ್ಲ, ಮನಸಾರೆ ಮಾಡಬೇಕು. ಮತ್ತೆ ಹಿಡಿದ ಕೆಲಸ ಮುಗಿಯುವ ತನಕ ಬಿಡಬಾರದು. ಭಕ್ತಿ ಅಂದ್ರೆ ಇದೆ, ಹಿಡಿದ ಕೆಲಸ ಅದು ಮುಗಿಯೋ ತನಕ ಬಿಡಬಾರದು. ಮತ್ತೆ ಹೆಂಗ್ ಮಾಡಬೇಕು? ಪ್ರೀತಿಲಿಂತ ಮಾಡಬೇಕು. ಆ ಕೆಲಸದ ಮೇಲೆ ಪ್ರೀತಿ ಇರ್ಬೇಕು, ಆ ಕೆಲಸದ ಮೇಲೆ ಗೌರವ ಇರಬೇಕು. ಮತ್ತೆ ಹೆಂಗ್ ಮಾಡ್ಬೇಕಾದ ಅಂದ್ರೆ ಕೌಶಲ್ಯ ಭರಿತವಾಗಿ ಮಾಡಬೇಕು. ಇದೆಲ್ಲ ಭಕ್ತಿದಾಗ ಬರ್ತದೆ ನೋಡ್ರಿ. ಕೌಶಲ್ಯ ಭರಿತವಾಗಿ ಮಾಡಬೇಕು. ಕುಶಲತೆ ಇಲ್ಲ, ಅದ್ರ ಕಡೆ ಲಕ್ಷ್ಯ ಇಲ್ಲ, ಮತ್ತೆ ಅದು ಅರ್ಧಮರ್ಧ ಹಿಂಗ್ ಹಿಡಿದು ಕೆಲಸ ಮಾಡಿ ನಡಬರ್ಕೆ ಬಿಟ್ಟು ಹೋಗೋದು, ಹಿಂಗೆಲ್ಲ ಮಾಡಿದ್ರೆ ಅದಕ್ಕೆ ಭಕ್ತಿ ಅನ್ನಂಗಿಲ್ಲ. ಜ್ಞಾನ ಆದ ಕೆಲಸ ಪೂರ ಮಾಡಂಗಿಲ್ಲ. ಕೆಲಸ ಹಿಡಿತಾನ,
ದಂಡಿಗೆ ಹಚ್ಚಂಗಿಲ್ಲ, ಹ್ಯಾಂಗ್ ಮಾಡ್ಬೇಕನ್ನೋದು ಗೊತ್ತಿಲ್ಲ, ಇವಕ್ಕೆಲ್ಲ ಭಕ್ತಿ ಅನ್ನಂಗಿಲ್ಲ. ಪರ್ಫೆಕ್ಟ್ ಜ್ಞಾನನೂ ಇರಬೇಕು, ಪರ್ಫೆಕ್ಟ್ ಮಾಡ್ಬೇಕನ್ನೋ ಮನಸ್ಸು ಇರಬೇಕು, ಗುರಿ ಇರಬೇಕು, ಅದಕ್ಕೆ ಭಕ್ತಿ ಅಂತಾರೆ. ಈ ಗಟ್ಟಿಮುಟ್ಟಾಗಿ ವಿಚಾರ ಸಾಗರ ಕೇಳ್ಬೇಕು ಹೇಳ್ಬೇಕಂತ ಹೆಂಗ್ ಕೂತಿರ್ ನೋಡಿ ನೀವು, ಇದು ಭಕ್ತಿ, ಇದು ಮತ್ತಿನ್ನೇನಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡ್ಲಿಕ್ಕೆ ತಯಾರಾಗಿದೆ. ಕೆನಾಟ್ ಬಿ ಸಪರೇಟೆಡ್. ಅದು ಒಂದಕ್ಕೆ ಮೂರು ಹೆಸರಿಟ್ಟಿವಿ. ಕರ್ಮ ಯೋಗ ಇಸ್ ದಿ ಯೋಗ ಆಫ್ ಆಕ್ಷನ್. ಯೋಗ ಎದರಿಂದ? ಆಕ್ಷನ್ ಅಂದ್ರೆ ಕ್ರಿಯೆಗಳ ಮೂಲಕ ಯೋಗ ಮಾಡ್ತೀರಿ. ಆಫ್ ಡೆಡಿಕೇಟಿಂಗ್ ಆಲ್ ಆಕ್ಷನ್ಸ್, ತ್ಯಾಗ ಮಾಡ್ತೀರಿ. ವಿಚ್ ಯು ಪರ್ಫಾರ್ಮ್ ಆಸ್ ಅ ಸರ್ವಿಸ್. ನಿಮ್ಮ ಕೆಲಸ ಏನ್ ಮಾಡ್ತೀರಿ? ತ್ಯಾಗ ಭಾವನೆಯಿಂದ ಮಾಡ್ತೀರಿ. ನನಗೆ ಅದರಿಂದ ಏನೋ ಬೇಕು ಅಂತ ಅಪೇಕ್ಷೆ ಇಲ್ಲ. ನೀವು ಯಾವ ಕೆಲಸ ಮಾಡ್ತೀರಿ ಅದರಿಂದ ಯಾರಿಗೆ ಒಳ್ಳೇದಾಗ್ತದ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ತ್ಯಾಗ ಭಾವನೆಯಿಂದ ಮಾಡಿದ್ದೇ ಕರ್ಮಯೋಗ. ಕರ್ಮಯೋಗ ಈಸ್ ದಿ ಯೋಗ ಆಫ್ ಆಕ್ಷನ್, ಆಫ್ ಡೆಡಿಕೇಟಿಂಗ್ ಅಂಡ್ ಆಕ್ಷನ್ ವಿಚ್ ಯು ಪರ್ಫಾರ್ಮ್ ಆಸ್ ಅ ಸರ್ವಿಸ್ and renouncing attachment to the fruits of results. ಅಲ್ಲಿ ಆ ಒಂದು ಮಾಡಿದ ಕೆಲಸದಿಂದ ಏನಾದರೂ ನನಗೆ ಫಲ ಸಿಗ್ತದ ಅಂತೇಳಿ ಅಪೇಕ್ಷೆಯಿಂದ ಮಾಡೋದಲ್ಲದ. ರಿನೌನ್ಸಿಂಗ್ ಅಟ್ಯಾಚ್ಮೆಂಟ್, ಅದಕ್ಕೆ ಅಂಟುಕೊಳ್ಳೋದು ಇಲ್ಲ. ಮತ್ತೆ ಫ್ರೂಟ್ಸ್ ಆರ್ ರಿಸಲ್ಟ್ಸ್, ಅದರಿಂದ ನನಗೇನೋ ಫಲ ಸಿಗ್ತದ ಅಂತೇಳಿ ಅಪೇಕ್ಷೆನೂ ಇಲ್ಲದೆ ಮಾಡೋದು. ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಏನ್ ಮಾಡಬೇಕು? ತ್ಯಾಗ ಭಾವನೆಯಿಂದ ಮಾಡಬೇಕು. ಆವಾಗ ಇದು ಕರ್ಮಯೋಗ ಆಗ್ತದ. ಭಕ್ತಿ ಯೋಗ ಇಸ್ ದಿ ಯೋಗ ಆಫ್ ಡಿವೋಷನ್. ಡಿವೋಷನ್ ಅಂತಂದ್ರೆ ಪ್ರೀತಿಯಿಂದ ಮಾಡೋದು. ಆಫ್ ಕಲ್ಟಿವೇಟಿಂಗ್ ಹಾರ್ಟ್ ಫೆಲ್ಟ್, ಹೃದಯದ ಭಾವನೆಗಳ ಮೂಲಕ ಮಾಡೋದು. ಹೃದಯದೊಳಗೆ ಭಾವನೆನೇ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು? ತನು ಕರಗದವರಲ್ಲಿ ಮನ ಕರಗದವರಲ್ಲಿ ಅಂತೇಳಿ ಅಕ್ಕಮದಿ ವಚನ ಅದಲ್ಲ, ಅಲ್ಲಿ ಒಳಗೆ ಫೀಲಿಂಗ್ಸೇ ಇಲ್ಲ ಅಂದ್ರೆ ತಗೊಂಡೇನ್ ಮಾಡ್ಬೇಕು? ಹಾರ್ಟ್ ಫೆಲ್ಟ್ ಲವಿಂಗ್ ಡಿವೋಷನ್ ಟು ದಿ ಸುಪ್ರೀಂ ರಿಯಾಲಿಟಿ. ಅದೇನಂತಿರಲ್ಲ, ಪರಮಾತ್ಮ, ಕೂಟಸ್ಥ, ಸಾಕ್ಷಿ ಏನಂತಿರಲ್ಲ, ಅದಕ್ಕ ನಾವು ಪ್ರೀತಿ ಮಾಡಬೇಕು. ಯಾವ್ದಾವದರೆ ಜಗತ್ತಿನ ವಸ್ತುಗಳನ್ನ ವ್ಯಕ್ತಿಗಳನ್ನ ಪ್ರೀತಿ ಮಾಡ್ತೀವಲ್ಲ, ಇದ್ರ ಮೇಲೆ ಪ್ರೀತಿ ಮಾಡೋದಲ್ಲ. ಯಾವದಕ್ಕೆ ಪ್ರೀತಿ ಮಾಡ್ಬೇಕಂದ್ರೆ ಅತ್ಯಂತ ದೊಡ್ಡದಕ್ಕೆ ಪ್ರೀತಿ ಮಾಡಬೇಕು. ಸುಪ್ರೀಂ ರಿಯಾಲಿಟಿ ಅಂತಂದ್ರೆ ಪರಮ ಸತ್ಯವನ್ನ ನಾವು ಪ್ರೀತಿಸುವುದೇ ಭಕ್ತಿ ಯೋಗ. ಮತ್ತ ಜ್ಞಾನ ಯೋಗ ಅಂತಂದ್ರೆ ಜ್ಞಾನ ಯೋಗ ಈಸ್ ದಿ ಯೋಗ ಆಫ್ ನಾಲೆಜ್. ಇಲ್ಲೇನದಂತಂದ್ರೆ ಶಾಸ್ತ್ರ ಮತ್ತು ಗುರುವಿನ ಮೂಲಕ ನೀವೇನ್ ಮಾಡಬೇಕು? ನಾಲೆಜ್ ಅಂತಂದ್ರೆ ವಿದ್ಯೆಯನ್ನ ಕಲಿಬೇಕಾಗ್ತದ. ಆಫ್ ಡೀಪ್ ಫಿಲಾಸಫಿಕಲ್ ಸ್ಟಡಿ, ಆಳವಾದ ತತ್ವಜ್ಞಾನ, ವಾಚ್ಯಾರ್ಥ ಲಕ್ಷ್ಯಾರ್ಥ ಏನೇನಂತಿರಲ್ಲ, ತತ್ವಂ ಪದಾರ್ಥ ಶೋಧನ, ಅವೆಲ್ಲ ಡೀಪ್ ಫಿಲಾಸಫಿಕಲ್ ಸ್ಟಡಿ. ಇಲ್ಲಿ ತನಕ ಕಲ್ತದ್ದು ವಿಚಾರ ಸಾಗರ ಬೇರೆ. ಈಗ ಮತ್ತ ಎತ್ತರದ ಅರ್ಥಗಳನ್ನು ಕೊಡ್ಲಕತ್ತಾರವ್ರು. ಹಿಂಗ್ಯಾಕ್ ಮಾಡ್ತಾರ? ಮುಗಿದದ ಅನ್ನೋದ್ರಾಗೆ ಮತ್ತೊಂದು ಹೊಸ ಚಾಲು ಮಾಡ್ತಾರ ಅಂತಂದ್ರ ಅದೇ ವಿಚಾರವನ್ನ ಎತ್ತರದ ಮಟ್ಟದಲ್ಲಿ ಹೇಳೋದಕ್ಕೆ ಹೋಗ್ಲಕತ್ತಾರ. ಈಗ ನೆಕ್ಸ್ಟ್ ಈಗ ನೋಡ್ರಿ, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ ಸಣ್ಣ ಅರ್ಥದಾಗ ತಿಳ್ಕೊಂಡಿದ್ರಿ. ಈಗ ಇವು ದೊಡ್ಡ ಅರ್ಥದಾಗ ಹೇಳಕತ್ತಾರ. ಈಗ ಜ್ಞಾನ ಯೋಗ ಇಸ್ ದಿ ಯೋಗ ಆಫ್ ನಾಲೆಜ್, ಆಫ್ ಡೀಪ್ ಫಿಲಾಸಫಿಕಲ್ ಸ್ಟಡಿ ಅಂಡ್ ಡೈರೆಕ್ಟ್ ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್. ಸೀದಾ ಏನ್ ಮಾಡ್ಬೇಕು? ಅಪರೋಕ್ಷ ಬ್ರಹ್ಮಜ್ಞಾನ. ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಪರೋಕ್ಷ ಬ್ರಹ್ಮಜ್ಞಾನ. ಆಫ್ ಟ್ರಾನ್ಸಿಡೆಂಟಲ್. ಟ್ರಾನ್ಸಿಡೆಂಟಲ್ ಅಂದ್ರೆ ಏನ್ ಗೊತ್ತಾ? ಪ್ಯೂರ್ ಗ್ರೌಂಡ್ ಆಫ್ ಬೀಯಿಂಗ್ ಥ್ರೂ ಮೆಡಿಟೇಷನ್ ಅಂಡ್ ಕಂಟೆಂಪ್ಲೇಷನ್. ಟ್ರಾನ್ಸಿಡೆಂಟಲ್ ಅಂದ್ರೆ ಏನ್ ಗೊತ್ತರ? ಇಂಡಿವಿಜುವಲ್, ಯೂನಿವರ್ಸಲ್, ಟ್ರಾನ್ಸಿಡೆಂಟಲ್ ಅಂತ ಮೂರು ಬರ್ತಾವ. ಇಂಡಿವಿಜುವಲ್ ಸೌಲ್ ಅಂತಂದ್ರೆ ನಿಮ್ಮ ಶರೀರದೊಳಗೆ ಇರುವ ಚೈತನ್ಯ, ಸಾಕ್ಷಿ, ಕೂಟಸ್ಥ ಅದಲ್ಲ, ಅದು ಇಂಡಿವಿಜುವಲ್ ಸೌಲ್. ಅದು ವೈಯಕ್ತಿಕ ಆತ್ಮ, ಅದು ಪ್ರತ್ಯೇಕ ಆತ್ಮ ಅಂತಿರಲ್ಲ, ದಟ್ ಈಸ್ ಇಂಡಿವಿಜುವಲ್ ಸೌಲ್.
ಮತ್ತ ಯೂನಿವರ್ಸಲ್ ಸೌಲ್ ಅಂತಂದ್ರ ಈಶ್ವರ, ಬ್ರಹ್ಮ. ಈಶ್ವರ ಮಾಯೆಯರ ಜಗತ್ತಿನಲ್ಲಿ ಒಂದು ಬ್ರಹ್ಮಚೇತನ ಆದ ಇಲ್ರಿ? ಅವಿದ್ಯೆ ಮತ್ತು ಜೀವರ ಶರೀರದಲ್ಲಿ, ಪಿಂಡಾಂಡದಲ್ಲಿ ಒಂದು ಕೂಟಸ್ಥ ಚೈತನ್ಯ ಇದ್ದಂಗ ಈಶ್ವರ ಮತ್ತು ಮಾಯೆಯರ ಬ್ರಹ್ಮಾಂಡದಲ್ಲಿ ಒಂದು ಬ್ರಹ್ಮಚೇತನ ಏನದಲ್ಲ ಅದಕ್ಕೆ ಯೂನಿವರ್ಸಲ್ ಅಂತಾರ, ಯೂನಿವರ್ಸಲ್ ಸೌಲ್. ಈ ಬ್ರಹ್ಮಾಂಡ ಪಿಂಡಾಂಡ ಎರಡರಿಗೆ ಅದ, ಇದನ್ನು ದಾಟಿ ಆದ ಇಲ್ಲ. ಮತ್ತ ಮಹಾಕಾಶ, ಘಟಾಕಾಶ, ಮಠಾಕಾಶ ಆದ್ಮೇಲೆ ಮಹಾಕಾಶ ಅದೆಲ್ಲ ಮೇಲೆ, ಅದಕ್ಕಿಂತ ದೊಡ್ಡದು. ಅದು ಟ್ರಾನ್ಸೆಂಡೆಂಟಲ್, ಪರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಅದರ ತೆಳಗ ಪ್ರಾತಿಭಾಷಿಕ ಸತ್ಯ, ಅದರ ತೆಳಗ ಶುದ್ರ ಸತ್ಯ, ಎಲ್ಲದಕ್ಕಿಂತ ಮೇಲೆ ಏನದ ಪಾರಮಾರ್ಥಿಕ ಸತ್ಯ. ಆ ಪಾರಮಾರ್ಥಿಕ ಸತ್ಯ ಏನದಲ್ಲ ಅದೇ ಟ್ರಾನ್ಸೆಂಡೆಂಟಲ್. ಅದಕ್ಕೆ ಜ್ಞಾನ ಯೋಗ ಈಸ್ ದಿ ಯೋಗ ಆಫ್ ನಾಲೆಜ್, ಆಫ್ ಡೀಪ್ ಫಿಲಾಸಫಿಕಲ್ ಸ್ಟಡಿ ಅಂಡ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಅಪರೋಕ್ಷ ಬ್ರಹ್ಮಜ್ಞಾನ ಮಾಡ್ಕೊಳ್ಳೋದು, ಎಲ್ಲ ಕಡೆ ಬ್ರಹ್ಮ ಅದನ, ನಾನು ಬ್ರಹ್ಮ ಮತ್ತು ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ಅನುಭವ ಮಾಡ್ಕೊಳ್ಳೋದು. ಆಫ್ ಟ್ರಾನ್ಸೆಂಡೆಂಟಲ್ ಅಂದ್ರೆ ಪರಮಾತ್ಮನ ಅನುಭವ. ಅದು ಅಹಂ ಬ್ರಹ್ಮಾಸ್ಮಿ, ಪ್ಯೂರ್ ಗ್ರೌಂಡ್ ಆಫ್ ಬೀಯಿಂಗ್. ಶುದ್ಧವಾದಂತ ಗ್ರೌಂಡ್ ಅಂತಂದ್ರೇನು? ಅಧಿಷ್ಠಾನ, ಪಕ್ಕ ಅಧಿಷ್ಠಾನ, ಸತ್ಯವಾದ ಅಧಿಷ್ಠಾನ. ಪ್ಯೂರ್ ಗ್ರೌಂಡ್ ಆಫ್ ಬೀಯಿಂಗ್ ಥ್ರೂ ಮೆಡಿಟೇಷನ್ ಅಂಡ್ ಕಂಟೆಂಪ್ಲೇಷನ್. ಧ್ಯಾನ ಮತ್ತು ನಮ್ಮೊಳಗ ಚರ್ಚೆಗಳು ಮಾಡ್ಕೊಳ್ಳೋದು, ವಿಚಾರ ಮಾಡುವ ಮೂಲಕ, ಧ್ಯಾನ ಮಾಡುವ ಮೂಲಕ ನಾವೇನ್ ಮಾಡಬೇಕು? ಅದನ್ನ ಅನುಭವಿಸಬೇಕು. ಪರಮಾತ್ಮನ ಅನುಭವಿಸೋದು ಜ್ಞಾನ ಯೋಗ. ಭಕ್ತಿ ಯೋಗ ಈಸ್ ಯೂಶುವಲಿ ರೆಕಮೆಂಡೆಡ್ ಫಾರ್ ಮೋಸ್ಟ್ ಆರ್ಡಿನರಿ ಪೀಪಲ್. ಭಕ್ತಿ ಯೋಗ ಏನಂತಂದ್ರ ಸಾಧಾರಣ ಜನರಿಗೆ ಹೇಳ ಮಾತಿದು. ಭಕ್ತಿ ಯೋಗ ಅಂತಂದ್ರ ಏನದ? ಆರ್ ಕರ್ಮ ಯೋಗ ಫಾರ್ ಎವ್ರಿ ಬಿಜಿ ಪ್ರಾಕ್ಟಿಕಲ್ ವರ್ಲ್ಡ್ ಪೀಪಲ್. ಲೌಕಿಕ ಜನರಿಗೆ, ಬಿಜಿ ಇದ್ದವರಿಗೆ ಕರ್ಮಯೋಗ. ಭಕ್ತಿ ಯೋಗ ಜನಸಾಮಾನ್ಯರಿಗೆ. ಜ್ಞಾನ ಯೋಗ ಈಸ್ ದಿ ಮೋಸ್ಟ್ ಡಿಫಿಕಲ್ಟ್ ಅಂಡ್ ಕಾಂಟ್ರಡಿಕ್ಟೆಡ್ ಫಾರ್ ಮೋಸ್ಟ್ ಆರ್ಡಿನರಿ ಪೀಪಲ್. ಅಂತಂದ್ರೆ ಇವ್ರು ಎಂತವ್ರು ಅಂತಂದ್ರ ಅಸಾಮಾನ್ಯ ಜನರು ಇವರು, ಜ್ಞಾನ ಯೋಗದವ್ರು. ಇದು ಬಹಳ ಡಿಫಿಕಲ್ಟ್ ಅದ, ಇದು ಅಷ್ಟು ಸರಳ ಅಲ್ಲ. ಇದೇನಂತಂದ್ರ ಬಹಳ ಒಂದು ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ಇದನ್ನು ಹೇಳಕ್ ಬರ್ತದ ಅಂತ ಹೇಳ್ತಾರೆ. ಬಟ್ ಡೂ ವಾಟ್ ವರ್ಕ್ಸ್ ಫಾರ್ ಯು. ಫಾರ್ ಸೇಮ್ ಪೀಪಲ್ ಜ್ಞಾನ ಯೋಗ ವರ್ಕ್ಸ್ ಬೆಸ್ಟ್. ಆರ್ ಎನಿ ಆಫ್ ಪಾತ್, ದೇರ್ ಆರ್ ಆಲ್ಸೋ ಮೋರ್ ಪಾತ್ಸ್ ಆಫ್ ಯೋಗ ಬಿಸೈಡ್ಸ್ ದೇರ್ 3 ಹಠ ಯೋಗ, ಲಯ ಯೋಗ, ನಾದ ಯೋಗ ಎಟ್ಸೆಟ್ರಾ. ಬಟ್ ದೀಸ್ ಟೆಂಡ್ಸ್ ಟು ಬಿ ಈವನ್ ಲೆಸ್ ಸೂಟೇಬಲ್ ಫಾರ್ ಆರ್ಡಿನರಿ ಪೀಪಲ್. ಎಲ್ಲ ವಸ್ತು ಏನದವ ಭಕ್ತಿ ಯೋಗನೇ ಎಲ್ಲ ಜನಸಾಮಾನ್ಯರಿಗೆ ಸೆಟ್ ಆಗ್ತದ. ಉಳಿದ ಯಾವ ಯೋಗಗಳು ಸೆಟ್ ಆಗಲ್ಲ. ಆದರೆ ಇವೆಲ್ಲ ಯೋಗಗಳಲ್ಲಿ ಅತ್ಯಂತ ಟಾಪ್ ಲೆವೆಲ್ ಯೋಗ ಯಾವದಪ್ಪ ಅಂತಂದ್ರೆ ಜ್ಞಾನ ಯೋಗ ಅಂತ ಹೇಳ್ತಾರೆ. ಬಟ್ ಡೂ ವಾಟ್ ವರ್ಕ್ಸ್ ಫಾರ್ ಯು. ಸಮ್ ಪೀಪಲ್ ಜ್ಞಾನ ಯೋಗ ವರ್ಕ್ಸ್ ಬೆಸ್ಟ್. ಕೆಲವೊಬ್ರು ಜ್ಞಾನ ಯೋಗ ಅಂತಾರೆ. ಉಳಿದವ್ರಿಗೆಲ್ಲರಿಗೆ ಈ ಭಕ್ತಿ ಯೋಗನೇ ಸರಿ ಹೋಗ್ತದ. ಇನ್ನು ಬಹಳಷ್ಟು ಯೋಗಗಳದಾವ, ಅವು ಎಲ್ಲರಿಗೂ ಸರಿ ಹೋಗಲ್ಲ, ಅವ್ರವ್ರ ಟೇಸ್ಟ್ ಮೇಲೆ ಹೋಗ್ತದ. ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಆರ್ ಆಲ್ ಟೈಪ್ಸ್ ಆಫ್ ಯೋಗ. ಇನ್ ಫ್ಯಾಕ್ಟ್ ದೇರ್ ಆರ್ 4 ಟೈಪ್ಸ್ ಆಫ್ ಯೋಗ: ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಮತ್ತು ಧ್ಯಾನ ಯೋಗ. ಇಲ್ಲಿ ತನಕ ಹೇಳಿದ್ದಿಲ್ಲ, ಈಗ ಹೇಳಿದ್ರು ಅವ್ರು. ಧ್ಯಾನ ಯೋಗ ಅಂದ್ರೆ ಉಪಾಸನ. ಒಟ್ಟ 4 ಯೋಗಗಳನ್ನ ಗಟ್ಟಿಯಾಗಿ ತಿಳ್ಕೊಳ್ರಿ. 4 ಯೋಗ. ಧ್ಯಾನ ಯೋಗ, ಆಲ್ಸೋ ನೋನ್ ಆಸ್ ರಾಜಯೋಗ. ಧ್ಯಾನ ಯೋಗಕ್ಕೆ ರಾಜಯೋಗ ಅಂತಾರೆ, ದ ಕಿಂಗ್ ಆಫ್ ಯೋಗ. ದೀಸ್ ಡಿಫರೆಂಟ್ ಟೈಪ್ಸ್ ಆಫ್ ಯೋಗ ಆರ್ ಆಲ್ ಯೋಗ. ಯೋಗ ಮೀನ್ಸ್ ಯೂನಿಯನ್ ವಿತ್ ಡಿವೈನ್. ಯೋಗ ಅಂತಂದ್ರೆ ದೇವರ ಜೊತೆಗೆ,
ಏನ್ ಮಾಡಬೇಕು? ಒಂದಾಗೋದು, ಯೂನಿಯನ್ ವಿತ್ ಡಿವೈನ್. ಹೌ ಡಸ್ ಒನ್ ರಿಮೇನ್ ಇನ್ ಯೂನಿಯನ್? ಯುನೈಟೆಡ್ ವಿತ್ ದಿ ಡಿವೈನ್. ಒನ್ ಕ್ಯಾನ್ ರಿಮೇನ್ ಯುನೈಟೆಡ್ ಥ್ರೂ ಕರ್ಮಯೋಗ ಆರ್ ಯೋಗ ಆಫ್ ಆಕ್ಷನ್, ಜ್ಞಾನ ಯೋಗ ಆರ್ ಯೋಗ ಆಫ್ ಎಜುಕೇಶನ್ ಆರ್ ವಿಜ್ಡಮ್, ಭಕ್ತಿ ಯೋಗ, ಯೋಗ ಆಫ್ ಡಿವೋಷನ್. ನೋಡ್ರಿ, ಪರಮಾತ್ಮನ ಜೊತೆಗೆ ಒಂದಾಗುವುದಕ್ಕೇನಂತಾರೆ? ಯೋಗ ಅಂತಾರ. ಪರಮಾತ್ಮನ ಜೊತೆಗೆ ಒಂದಾಗೋದು ಯೋಗ. ಆದರೆ ಒಂದಾಗಿಯೇ ಉಳಿಬೇಕಲ್ಲ, ಒಂದಾಗಿ ಮತ್ತೆರಡು ಆಗಬಾರ್ದಲ್ಲ. ಒಂದಾಗಿಯೇ ಉಳಿಬೇಕಾದ್ರೆ ಯಾವುದೋ ಒಂದು ಯೋಗದ ಮೂಲಕ ಒಂದಾಗಿ ಉಳಿಬೇಕು. ಯಾವುದು? ಕರ್ಮ ಯೋಗಕ್ಕೆ ಏನಂದ್ರು? ಯೋಗ ಆಫ್ ಆಕ್ಷನ್, ಕರ್ಮಯೋಗ ಆರ್ ಯೋಗ ಆಫ್ ಆಕ್ಷನ್ ಒಂದು. ನೀವು ಏನೇ ಕೆಲಸ ಮಾಡಿದ್ರು ಎಲ್ಲಾನು ದೇವರ ಸೇವೆ. ನೀವು ಒಂದು ಉಸಿರಾಡಿಸ್ಲಕತ್ತೀರಿ ಅಂದ್ರೂ ಸಹಿತ ಅದೆಲ್ಲ ದೇವರ ಒಂದು ಭಿಕ್ಷೆ ಅಂತ ತಿಳ್ಕೊಂಡು ನೀವು ಉಸಿರಾಡುತ್ತಿದ್ದೀರಿ ಅಂತಂದ್ರೆ ಅದು ಕರ್ಮಯೋಗನೇ. ಒಂದು ಗುಡ್ಡಕ್ಕೆ ನೀರು ಕುಡಿದಿರಿ ಅಂತಂದ್ರೂ ಅದು ಪರಮಾತ್ಮನ ಭಿಕ್ಷೆ ಅಂತ ದೇವರು ನೆನೆಸಿ ಕುಡಿದ್ರಿ ಅಂದ್ರೆ ಅದು ಕರ್ಮಯೋಗನೇ. ದೇವರ ತೆಕ್ಕೆಯಲ್ಲಿರ್ಬೇಕು. ದೇವರ ಜೊತೆಗೆ ಒಂದಾಗದು ಬೇರೆ, ಸದಾಕಾಲ ದೇವರ ತೆಕ್ಕೆಯಲ್ಲಿರ್ಬೇಕು ಅಂತಂದ್ರೆ ಹೆಂಗ? ಯೋಗ ಆಫ್ ಆಕ್ಷನ್ ಒಂದನೇ ಪದ್ಧತಿ. ಜ್ಞಾನ ಯೋಗ ಅಂತಂದ್ರೆ ಯೋಗ ಆಫ್ ಎಜುಕೇಶನ್ ಆರ್ ವಿಜ್ಡಮ್. ಏನು? ಓದೋದು ಬರೆಯೋದು, ಅದನ್ನ ಅರ್ಥ ಮಾಡೋದು, ಶ್ರವಣ ಮನನ ನಿಧಿಧ್ಯಾಸನ. ಎಜುಕೇಶನ್ ಅಂದ್ರೆ ಇದೇ, ಹೌದಾ? ಇಲ್ಲ, ಕಾಲೇಜ್ನಾಗೂ ಇದೇ ನಡೆದಿರ್ತದ, ನಿಮ್ಮ ಮನ್ಯಾಗೂ ಅದೇ ನಡೆದಿರ್ತದ. ಅದು ಏನು? ಜ್ಞಾನ ಯೋಗ. ಜ್ಞಾನ ಯೋಗದ ಮೂಲಕ ನೀವು ಪರಮಾತ್ಮನ ತೆಕ್ಕೆಯಲ್ಲಿರುವುದು, ಅಥವಾ ಕರ್ಮಯೋಗದ ಮೂಲಕ ಪರಮಾತ್ಮನ ತೆಕ್ಕೆಯಲ್ಲಿರುವುದು, ಅಥವಾ ಭಕ್ತಿ ಯೋಗದ ಮೂಲಕ ಯೋಗ ಆಫ್ ಡಿವೋಷನ್ ಅಂತಂದ್ರೆ ಪ್ರೀತಿಲಿಂತ ಪ್ರತಿಯೊಂದು ಕೆಲಸದಾಗ ನಿಮ್ ಪ್ರೀತಿ ಉಕ್ಕಬೇಕು ನೋಡ್ರಿ. ಹೃದಯದೊಳಗಿಂದು ಪ್ರತಿಯೊಂದು ಕೆಲಸದಾಗ ಪ್ರೀತಿ ಉಕ್ಕಬೇಕು. ಹಂಗೆ ಯಾರ್ಯಾರು ಅದಾರ ನಮ್ಮ ಸತ್ಸಂಗದಾಗ? ಅದರ ಇಲ್ರಿ? ಯಾರೇ ಹೆಚ್ಚು ಪ್ರೀತಿ ಉಕ್ಕವ್ರು ಯಾರಾದ್ರೂ ಹೇಳ್ರಿ ನಮ್ಮ ಸತ್ಸಂಗದಾಗ? ಹಂಗೆ ಹೇಳ್ಬೇಕಂದ್ರೆ ಅನುಭವಿಸಿ ಹೇಳ್ಬೇಕು. ಇಷ್ಟು ವರ್ಷ ಆಯ್ತು ಕೂಡಿ ಅದೀವಲ್ಲ, ಹೆಚ್ಚು ಪ್ರೀತಿ ಉಕ್ಲಕತ್ತಲ್ಲ, ಯಾರು ಹೃದಯದೊಳಗೆ ಉಕ್ಕುತ್ತದ? ನಾಗರತ್ನಮ್ಮ ಏನಾಗ್ಯದಂದ್ರ ಬಸವಣ್ಣನ ಅರ್ಥ ಮಾಡ್ಕೋಬಹುದು, ಅಲ್ಲಂ ಪ್ರಭುನ ಅರ್ಥ ಮಾಡ್ಕೋಬಹುದು, ಸಿದ್ದರಾಮೇಶ್ವರನ ಅರ್ಥ ಮಾಡ್ಕೋಬಹುದು. ನಾಗರತ್ನಮ್ಮನ ಮಾತ್ರ ಯಾರು ಅರ್ಥ ಮಾಡ್ಕೊಳಕ್ಕಾಗ ಸಾಧ್ಯ ಇಲ್ಲ. ಭಯಂಕರ ಏನದಂತಂದ್ರ ಟಾಪ್ ಸೀಕ್ರೆಟ್ ಅದು ನಾಗರತ್ನಮ್ಮ. ಅದು ಬಿಡ್ರ ಅದು ಓದೋದ್ ಬರೆಯೋದೈತ್ರಿ. ಹೃದಯದೊಳಗಿನ ಪ್ರೀತಿ ಉಕ್ಕದ ಹೇಳ್ರಿ. ಎಜುಕೇಶನ್ ಬೇರೆ, ಡಿವೋಷನ್ ಬೇರೆ. ಡಿವೋಷನ್ ಬೇರೆ, ಭಕ್ತಿಯಿಂದ. ನೀವೇ ಕಲ್ಯಾಣಪ್ಪವ್ರೆ ಮ್ಯಾಕ್ಸಿಮಮ್ ಡಿವೋಷನ್ ಮನುಷ್ಯ. ಫುಲ್ ಕುಂದ್ರಂಗೆ ಇಲ್ಲ, ಒಟ್ಟ ಸುಮ್ ಕುಂದ್ರಂಗಿಲ್ಲ. ಕಿಟ್ಟಿ ಪಿಟ್ಟಿ ಒಟ್ಟ ಏನಾರು ಮಾಡ್ಲಕ್ಕ ಹೋದ್ರೆ ತಾನೇ ಮಾಡ್ಬೇಕು, ಎಲ್ಲನೂ ತಾನೇ ಮಾಡ್ಬೇಕು. ಇನ್ನೊಬ್ರಿಗೆ ಹಚ್ಚಿ ಮಾಡ್ಸೋದು ಗೊತ್ತೇ ಇಲ್ಲ ನಿಮ್ಗೆಲ್ಲ, ನೀವೇ ಮಾಡ್ಲಕ್ಕೆ ಹೋಗ್ತೀರಿ. ಅದು ಪ್ರೀತಿಲಿಂತ ಪರ್ಫೆಕ್ಟ್ ಮಾಡಬೇಕು. ಅದಕ್ಕೆ ನಿಮ್ಮದೇನದ ಅಂತಂದ್ರ ಹೃದಯದೊಳಗಿನ ಪ್ರೀತಿ ಅತ್ಯಂತ ಏನದಂದ್ರೆ ಹೆಚ್ಚದ. ನಮ್ಮ ಸತ್ಸಂಗದಾಗ ಎಲ್ಲರಿಗಿಂತ ಹೆಚ್ಚಿಗೆ ನಿಮ್ಮ ಹೃದಯದೊಳಗೆ ಪ್ರೀತಿ ಎಲ್ಲರ ಬಗ್ಗೆ. ಕತ್ತಾಕಿರ್ಲಕ್ಕ ಕುದುರೆಕಿರ್ಲಕ್ಕ ಇರ್ಲಿ ಬರ್ರಿ. ನಮ್ಮಲ್ಲಿ ಹೆಂಗಿಲ್ಲ.
ನಾವು ಚಂದ ಬಸವಣ್ಣ ಇದ್ದಂಗೆ ಇದೀವಿ. ಬಸವಣ್ಣ ಇದ್ದಂಗೆ ಅಲ್ಲ. ಕೊಳ್ಳಾಗ ಲಿಂಗ ಇದ್ದರೆ ಸಾಕು, ಕೂಡೋ ಸಂಗಮನ ನಡೆ ಕಡೆ ಯಾವ ಲಿಂಗ ಇದ್ದವನಿಗೆ ಕೂಡೋ ಸಂಗಮ ಎಂತಲ್ಲಪ್ಪ, ಅವನಿಗೆ ಯಾವ ಕೂಡಲ್ ಸಂಗಮನ ನಡೆ ಕಡೆ ಅಂತ ನಾವು ಚನ್ನ ಬಸವಣ್ಣ ಲಾಂಛನಕ್ಕೆ ತಕ್ಕ ನಡೆ ನುಡಿ ಇಲ್ಲದಿದ್ದರೆ ಕೂಡಲ ಚನ್ನ ಸಂಗಮರ ದೇವರ ಸಾಕ್ಷಿಯಾಗಿ ಅವ ಬೆಕ್ಕದಂತ ಲಾಂಛನದಾರಿ ಇರಲಿ, ಅವನು ಇಚ್ಚಿ ಅಂಬೆ ಅಂತ ನಾವು ಬಸವಣ್ಣ, ಚನ್ನ ಬಸವಣ್ಣ. ಮತ್ತೆ ಬಸವಣ್ಣ ಏನಿಲ್ಲ, ಎಡದ ಕೈಯಲ್ಲಿ ಮಾಂಸ, ಬಲದ ಕೈಯಲ್ಲಿ ಮತ್ತೇನೋ ಬಾಯಲ್ಲಿ ಸುರೆಯ ಗಡಿಗೆ ಇದ್ದರೂ ಸಹಿತ ಅವನು ಕೊಳ್ಳಾಗಿ ಲಿಂಗ ಹಾಕೊಂಡಿದ್ನಂದ್ರೆ ಅವ ಕೂಡಲ ಸಂಗಮನೇ ಅಂತೀನಿ. ನಡೆ ಕಡೆ ಯಾಕೆ ಕೂಡಲ ಸಂಗಮ, ಕೊಳ್ಳಾಗಿ ಲಿಂಗ ಹಾಕೊಳ್ಳೋನ ಯಾತ್ರ ಕೂಡಲ ಸಂಗಮನ ಅಂತ ಹಂಗ ಒಳಗ ಡಿವೋಷನ್ ಒಳಗೇನದ ಎಲ್ಲರನ್ನ ತೆಕ್ಕಿಗೆ ಹಾಕೊಂಡು ಹೋಗಂತ ಬುದ್ಧಿ, ತೆಕ್ಕಿಗೆ ಹಾಕೊಂಡು ಹೋಗಂತ ದೊಡ್ಡ ಮನಸ್ಸು, ದೊಡ್ಡ ಗುಣ ಯಾರಿಗೇನು ಅಂದ್ರೆ ನಿಮ್ಗ ಭಕ್ತಿ ಯೋಗ, ಯೋಗ ಆಫ್ ಡಿವೋಷನ್ ಅಥವಾ ಧ್ಯಾನ ಯೋಗ, ಯೋಗ ಆಫ್ ಮೆಡಿಟೇಷನ್. ಧ್ಯಾನ ಮಾಡೋದು ಸದಾ ಕಾಲ ಆ ಒಂದು ದೈವಿ ಪ್ರಜ್ಞೆ ಒಳಗೆ ಒಂದಾಗಿರೋದು ಧ್ಯಾನ. ಈ ರೀತಿ ಇರೋದ್ರಿಂದ ಏನಾಯ್ತು ಅಂದ್ರೆ ಪರಮಾತ್ಮನ ಜೊತೆಗೆ ಒಂದಾಗಿರ್ಲಕ್ಕೆ ಈ ರೀತಿ 4 ದಾರಿಗಳದಾವ. ಓದ್ಕೊತ್ ಬರ್ಕೊತ್ ಕುಂದಿರ್ತೀರ ಕುಂದಿರಿ, ಅಥವಾ ಏನಾರ ಕೆಲಸ ಮಾಡ್ತೀರ, ದೇವರ ಸೇವೆ ಅಂತ ಮಾಡ್ತೀರ ಮಾಡ್ರಿ. ಮತ್ತ ಪ್ರೀತಿಯಿಂದ ಏನು ಮಾಡ್ಬೇಕಂತೀರಿ, ಏನಾದ್ರೂ ಕೆಲಸ ಮಾಡ್ರಿ. ಮತ್ತಿನ್ನೇನು ಧ್ಯಾನ ಯೋಗ ಅಂತಂದ್ರ ಆ ಪರಮಾತ್ಮನ ಒಂದು ಇರುವಿಕೆ ಎಲ್ಲಾ ಕಡೆ ಆದ ಅಂತ ತಿಳ್ಕೊಂಡು ಎಲ್ಲಾ ಕಡೆ ಆ ಪರಮಾತ್ಮನ ಬಿಟ್ಟು ಮತ್ತೊಂದು ಏನೇನು ಇಲ್ಲ ಅನ್ನೋಂಥದ್ದೇ ನಾವು ಅರಿವಿನಲ್ಲಿರೋದೇ ಧ್ಯಾನ ಯೋಗ. ಈ ರೀತಿ ಯೋಗ ಆಫ್ ಧ್ಯಾನ ಯೋಗ ಆರ್ ಯೋಗ ಆಫ್ ಮೆಡಿಟೇಷನ್, ಭಕ್ತಿ ಯೋಗ ಆರ್ ಯೋಗ ಆಫ್ ಡಿವೋಷನ್, ಜ್ಞಾನ ಯೋಗ ಆರ್ ಯೋಗ ಆಫ್ ಎಜುಕೇಶನ್, ಕರ್ಮಯೋಗ ಯೋಗ ಆಫ್ ಆಕ್ಷನ್. ಈ ರೀತಿಯಾಗಿ ನಾವು ಯೋಗ ಮೀನ್ಸ್ ಯೂನಿಯನ್ ವಿತ್ ಡಿವೈನ್. ಈ ಯೂನಿಯನ್ ವಿತ್ ಡಿವೈನ್ ಹೆಂಗ್ ಇರಬೇಕು ಅಂದ್ರೆ 4 ಪದ್ಧತಿ ಪ್ರಕಾರ ಯಾವುದಾದ್ರೂ ಒಂದರಲ್ಲಿ ಇದ್ರೆ ಉಳಿದು ಎಲ್ಲ ಅದ್ರಾಗ ಇದ್ದೇ ಇರ್ತಾವ. ಈಗ ನೋಡ್ರಿ, ನೀವು ಎಜುಕೇಶನ್ದಾಗ ಬಂದಿರಲ್ಲ, ಇದು ಕೂತು ಓದೋದು ಬರೆಯೋದು ಮಾಡ್ಲಿಕ್ಕತ್ತಿರ್ಲಿ, ಇದು ಕರ್ಮ ಹೌದಾ ಅಲ್ಲ? ಮತ್ತ ಇದ್ರ ಕಡೆ ಲಕ್ಷ್ಯ ಕೊಟ್ಟು ಇದ್ರ ಬಗ್ಗೆ ಕಾಳಜಿ ಮಾಡಿ ಇದ್ರ ಕಡೆನೇ ಮನಸ್ಸು ಕೊಟ್ಟಿರಲ್ಲ, ಇದು ಧ್ಯಾನ ಅಲ್ಲ ಇದು. ಮತ್ತ ಧ್ಯಾನ ಯೋಗನೂ ಅದ, ಕರ್ಮಯೋಗನೂ ಅದ. ಮತ್ತ ಇಲ್ಲಿ ಆ ಗ್ರಂಥದ ಬಗ್ಗೆ, ಗ್ರಂಥ ಕರ್ತೃಗಳ ಬಗ್ಗೆ, ಆ ಗ್ರಂಥದ ಬಗ್ಗೆ ಪಾಠ ಹೇಳುವಂತ ಮಾಸ್ತರ್ ಬಗ್ಗೆ ಎಲ್ಲರ ಬಗ್ಗೆ ನಿಮ್ಗೆ ಪ್ರೀತಿ ಅದಲ್ಲ, ಅದೇ ಭಕ್ತಿ ಯೋಗ. ಮತ್ತೆ ಭಕ್ತಿ ಅಂದ್ರೆ ಸರ್ವಿಸ್, ಕರ್ಮ ಅಂದ್ರೆ ಕರ್ತವ್ಯ, ಡ್ಯೂಟಿ. ಡ್ಯೂಟಿ ಬೇರೆ, ಸರ್ವಿಸ್ ಬೇರೆ, ಇದು ತಿಳ್ಕೊರಿ. ಡ್ಯೂಟಿ ಮಾಡೋದು ಮಾಡಲೇಬೇಕು. ಕರ್ತವ್ಯ ಮಾಡಲೇಬೇಕು. ಹೆಂಗ್ ಮಾಡಬೇಕು? ಪ್ರೀತಿಯಿಂದ ಮಾಡಿದರೆ ಭಕ್ತಿ ಯೋಗ ಆಗ್ತದೆ, ಡ್ಯೂಟಿ ಅಂತ ಮಾಡಿದರೆ ಕರ್ಮಯೋಗ ಆಗ್ತದೆ ಅಷ್ಟೇ. There are 4 ways or 4 paths that lead to yoga. Yoga itself is being in union with the divine. ಯೋಗ ಅನ್ನೋದೇ ಏನದ ಅಂತಂದ್ರೆ ಪರಮಾತ್ಮನ ಜೊತೆಗೆ ಬೆರೆತಂತ ಒಂದು ವಸ್ತು ಅದ ಯೋಗ ಅಂತ. Something which is necessary for being liberated from the cycle of death and rebirth. ಇದು ಏನಾಗ್ತದ, ಈ ರೀತಿ ಮಾಡೋದ್ರಿಂದ ಏನಾಗ್ತದಂದ್ರ ಹುಟ್ಟು ಸಾವುಗಳು, ಹುಟ್ಟದು ಸಾಯದು, ಹುಟ್ಟದು ಸಾಯದವಲ್ಲ, ಇದರಿಂದ ಲಿಬರೇಟ್ ಆಗ್ತೀವಿ ಅಂತಂದ್ರೆ ಮುಕ್ತ ಆಗ್ತೀವಿ. ಲಿಬರೇಟೆಡ್ ಫ್ರಮ್ ದಿ ಮಿಜರಿ ಅಂಡ್ ಸಾರೋ, ದುಃಖ ಮತ್ತು ಚಿಂತೆಗಳಿಂದ ನಾವು ಮುಕ್ತ ಆಗ್ತೀವಿ. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಇನ್ ದಿ ಅಲ್ಟಿಮೇಟ್ ಪರ್ಪಸ್ ಆಫ್ ಯೋಗ.
ಕೊನೆಯಲ್ಲಿ ಹುಟ್ಟು ಸಾವುಗಳಿಂದ ಮುಕ್ತಾಗದು, ದುಃಖದಿಂದ ಮುಕ್ತಾಗದು. ಇದೇ ಎಲ್ಲ ಯೋಗದ ಮೂಲ ಗುರಿ. ಓನ್ಲಿ ದ ಮೆಥಡ್ಸ್ ಆಫ್ ಯೋಗ ಆರ್ ಡಿಫರೆಂಟ್. ಪದ್ಧತಿಗಳು ಬೇರೆ ಅದಾವ. ಎಲ್ಲದರದ್ದು ಉದ್ದೇಶ ಏನದ? ಕೊನೆಗೆ ಆನಂದ ಹೊಂದದು, ದುಃಖ ಕಳ್ಕೊಳ್ಳೋದು, ಈ ಹುಟ್ಟು ಸಾವುಗಳಿಂದ ಮುಕ್ತಾಗದು. ಐದರ್ ಹುಟ್ಟು ಸಾವು ಅಂತಂದ್ರೆ ಹುಟ್ಟದು, ಕರ್ಮ ಮಾಡೋದು. ಯಾಕೆ ಕರ್ಮ ಮಾಡ್ತೀವಿ? ಪುನರ್ಜನ್ಮ ಯಾಕೆ ಆಗ್ತದಂದ್ರೆ ನಾವು ಮಾಡಿದ ಕರ್ಮ ಪುನರ್ಜನ್ಮಕ್ಕೆ ಯಾಕೆ ಕಾರಣ ಆಗ್ತದ ಹೇಳ್ರಿ? ನಾನು ನನ್ನದೊತ್ತು ಮಾಡಿದ್ದಕ್ಕೆ, ಮತ್ತೇನಿಲ್ಲ. ಅದ್ರೊಳಗೆ ನಾನು ನನ್ನದು, ಮೀ ಅಂಡ್ ಮೈನ್ ಅಂತೇಳಿ ಏನು ಇಟ್ಕೊಂಡು ಮಾಡ್ತೀವಲ್ಲ, ಅದಕ್ಕದು ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ. ನಾನು ಅಲ್ಲ, ನನ್ನದು ಅಲ್ಲ, ನೀನು ಅಲ್ಲ, ನಿನ್ನದು ಅಲ್ಲ. ಸುಮ್ಮನೆ ಮಾಡ್ಕೋತಿರ್ಬೇಕು, ಸುಮ್ಮನೆ ಮಾಡ್ಕೋತಿರ್ಬೇಕಷ್ಟೇ. ನಾನು ನನ್ನದು ಅಂದ್ರೆ ಭಕ್ತ ನೋಡ್ರಿ, ಅದು ನಿಮ್ಮ ಅಕೌಂಟ್ನಾಗ ಅದ್ರದ್ದು ಪಾಪ ಪುಣ್ಯಗಳು ಕಲೆಕ್ಷನ್ ಆಗಿಬಿಡ್ತದ. ಆ ಪಾಪ ಪುಣ್ಯಗಳು ಅನುಭವಿಸ್ಲಕ್ ಮತ್ತೆ ಪುನರ್ಜನ್ಮ ಬರ್ಬೇಕಾಗ್ತದೆ. ಸುಮ್ಮನೆ ಮಾಡ್ಕೋತಿದ್ರೆ ಜಮಾ ಆಗಲ್ಲದು. ಅದನ್ನೇ ಕೌಶಲ್ಯ ಮಾಡುವ, ಅದೇ ಕಲಿಬೇಕಾಗ್ಯದ ಈಗ ನಾವು. ಈಗ ಪೊಲೀಸ್ ಸ್ಟೇಷನ್ದಾಗ ಹಾಕಿ ಬಡಗಿ ತಗೊಂಡು ಒಬ್ಬನಿಗೆ ಬಾಯಿ ಬಿಡಿಸ್ಬೇಕಾಗ್ಯದ. ಅವನಿಗೆ ಬಾಯಿ ಬಿಡಿಸ್ಬೇಕಂತೇಳಿ ಪೊಲೀಸರು ಅವನಿಗೆ ಹಿಡ್ಕೊಂಡು ಹೊಡಿತಿರ್ತಾರೆ. ಹೊಡೆ ಟೈಮ್ನೊಳಗ ಅವನಿಗೆ ಬಾಯಿ ಬಿಡಿಸ್ಬೇಕಂತ ಏನ್ ಉದ್ದೇಶ ಅದ, ಆ ಉದ್ದೇಶದ ಮಟ್ಟಿಗೆ ಅವನಿಗೆ ಹೊಡೆದು ಬಾಯಿ ಬಿಡಿಸ್ತಿದ್ರು ಅಂತಂದ್ರೆ ಅವ್ರಿಗೆ ಅದು ಕರ್ಮ ಜಮಾ ಆಗಲ್ಲ. ಅವ ಎಲ್ಲೋ ರೋಡ್ ಮೇಲೆ ಯಾವಾಗೋ ಎದುರು ಸಿಕ್ಕಾಗ ಉಲ್ಟಾ ಮಾತಾಡ್ತಿರ್ತಾನ, ಬೈದಿರ್ತಾನ, ಅವನ ಸಂಗಾಟ ದ್ವೇಷ, ಸಿಟ್ಟು, ಅವ್ನು ನೋಡಿದ್ರೆ ಇವ್ರಿಗೆ ಸಿಟ್ಟು ಬರ್ತಿರ್ತದಲ್ಲ, ಆ ದ್ವೇಷದ ಮೇಲೆ ಇವ್ರು ಪೊಲೀಸರು ಹೊಡಿತಿದ್ರ ಅಂತಂದ್ರೆ ಕರ್ಮ ಬಂದ್ಬಿಡ್ತದ. ಅವಾಗ ಏನಾಗ್ತದ? ಇವ್ರ ಅಕೌಂಟ್ನಾಗ ಅವನ ಬಗ್ಗೆ ಕುಕರ್ಮದ ಫಲ, ಪಾಪ ಕರ್ಮ ಚಾಲು ಆಗ್ತದ. ಈಗ ಮರಣದಂಡನೆ ಶಿಕ್ಷೆ ಕೊಟ್ಟಾರಂತಂದ್ಮೇಲೆ ಅವ ಕೊಲ್ಲಲೇಬೇಕಿಲ್ಲ. ಅವನಿಗೆ ಊರ್ ನೇಣಿಗೆ ಹಾಕ್ಬೇಕು, ಮತ್ತೆ ಯಾವುದೋ ಒಂದು ಪದ್ಧತಿಲಿಂತ ಅವನಿಗೆ ಕೊಲ್ಲಬೇಕಾಗ್ಯದ. ಕೊಲ್ಲೋದು ತನ್ನ ಕರ್ತವ್ಯ ಅಂತ ಮಾಡಿದರೆ ಅದು ಪಾಪನೂ ಆಗಲ್ಲ, ಪುಣ್ಯನೂ ಆಗಲ್ಲ. ಅದನ್ನ ಬಿಟ್ಟು ಬೇಸೈತಿ ಮಗನಿಗೆ ಒಳ್ಳೆ ಶಿಕ್ಷೆ ಕೊಟ್ಟದ ಸರ್ಕಾರ, ಬಾ ಮಗನೇ ಕೊಲ್ತೀನಿ ಅಂತ ಹೇಳಿ ಇವ ಹಿಡಿದು ಕೊಲ್ಲಿದ್ನಂತಂದ್ರೆ ಅವಾಗ ಅವನ ಅಕೌಂಟ್ನಾಗ ಅದು ಬಂದ್ಬಿಡ್ತದೆ. ಅದಕ್ಕೆ ಯಾವಾಗ ನಾನು ನನ್ನದು ಅನ್ನಲಾರ್ದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಅದ, ಅದನ್ನೇ ಅವ್ರು ಕಲಿಸ್ಕೊಡ್ತಾರ. ಅಜ್ಞಾನದ ಕಾರಣ ನಾನು ನನ್ನದು ಅಂತಂದು ಅದ್ರೊಳಗೆ ಸುಖ ದುಃಖ ಅನುಭವಿಸ್ತೀವಲ್ಲ, ಇದೇ ನಮಗೆ ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ. ಸೊ ಐದರ್ ಇಟ್ ಈಸ್ ಥ್ರೂ ಆಕ್ಷನ್, ಥ್ರೂ ಎಜುಕೇಶನ್, ಥ್ರೂ ಡಿವಿಯೇಷನ್, ಯಾವುದರ ಮೂಲಕ ಮಾಡಿದ್ರೂ ಸಹಿತ ಅಲ್ಲಿ ದುಃಖ ನಿವೃತ್ತಿ ಮತ್ತು ಜನ್ಮ ಪುನರ್ಜನ್ಮಗಳಿಂದ ನಾವು ಆ ಒಂದು ಭವಚಕ್ರದಿಂದ ಮುಕ್ತಾಗದು. ಕರ್ಮಯೋಗ, ಜ್ಞಾನ ಯೋಗ ಅಂಡ್ ಭಕ್ತಿ ಯೋಗ ಆರ್ 3 distinct paths in Hindu philosophy that lead to spiritual realization. ಆಧ್ಯಾತ್ಮಿಕ ರಿಯಲೈಸೇಷನ್ ಅಂತಂದ್ರೆ ಸಾಕ್ಷಾತ್ಕಾರಕ್ಕಾಗಿ, ಅಂಡ್ ಸೆಲ್ಫ್ ಡಿಸ್ಕವರಿ, ನಾನು ಯಾರು ಅಂತೇಳಿ ತಿಳ್ಕೊಳ್ಳೋದಕ್ಕ, ಆಧ್ಯಾತ್ಮಿಕವಾದಂತ ಆತ್ಮ ಸಾಕ್ಷಾತ್ಕಾರಕ್ಕ. ಹಿಯರ್ ಈಸ್ ಎ ಬ್ರೇಕ್ ಡೌನ್ ಆಫ್ ಈಚ್. ಈಗೇನದ ಕರ್ಮ, ಜ್ಞಾನ, ಭಕ್ತಿ ಅಂತ ಏನದಲ್ಲ ಅವೆಲ್ಲ ಒಂದೇ ಅಂತ ಇಲ್ಲಿ ತನಕ ಹೇಳ್ಕೊತ ಬಂದೀವಿ. ಈಗ ಮುಂದೆ ಏನ್ ಮಾಡ್ತೀವಿ, ಅವು ಸಪ್ರೇಟ್ ಮಾಡಿ ಹೇಳ್ತೀವಿ, ಕೇಳ್ರಿ ಅಂತಾರ. ಅದು ಹೆಂಗ ಅನ್ನೋದು ನಾಳೆ ಮಾತು. ಇದೇನ್ ತಿಳಿಲಕತ್ತದ ಹೇಳಿದ್ದು ಅರ್ಥ ಆಗ್ಲಕತ್ತದ? ಏನ್ರಿ?
ಕರ್ಮ ಆಗಿರ್ತದೆ. ಕರ್ಮನೇ ಜ್ಞಾನ, ಜ್ಞಾನನೇ ಕರ್ಮ, ಮತ್ತು ಅದೆಲ್ಲನೂ ಭಕ್ತಿ, ಎಲ್ಲನೂ ಧ್ಯಾನ, ಎಲ್ಲನೂ ಅದ್ರೊಳಗೆ. ಅದನ್ನ ನಾಲ್ಕು ಸಪ್ರೇಟ್ ಮಾಡ್ಲಕ್ ಬರಂಗೇ ಇಲ್ಲ. ಈಗ ಧ್ಯಾನ ನೀವು ಇದ್ರ ಕಡೆ ಧ್ಯಾನ ಕೊಡ್ಲಿಲ್ಲ ಅಂತಂದ್ರೆ ತಿಳ್ಕೊತೀರಿ ಹೆಂಗ? ಲಕ್ಷ ಕೊಟ್ಟು ಕೇಳಕತ್ತಿದ್ದು ಧ್ಯಾನನೇ ಇದು. ಅಜ್ಞಾನದಿಂದ ಮಾಡಿ ಇದು ನಾವು ಹೇಳ್ತಾ ಇರೋದು ಕರ್ಮ ಯೋಗ, ಬರೇ ಕರ್ಮ ಅಲ್ಲ. ಕರ್ಮ ಯೋಗ ಆಗ್ಬೇಕು ಅಂತಂದ್ರೆ ಅದು ಪರಮಾತ್ಮನ ಜೊತೆಗೆ ನಮ್ಮನ್ನ ಬೆರೆಸ್ಬೇಕದು. ಕರ್ಮ ಅಂದ್ರೆ ಕೆಲಸ, ಏನ್ ಬೇಕಾದ್ ಮಾಡ್ಬೋದು. ಕರ್ಮ ಯೋಗ. ನೀವು ಪರಮಾತ್ಮನನ್ನ ಪರಿಗಣನೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರಿ ಅಂದ್ರೆ ಕರ್ಮಯೋಗ ಆಗ್ತದ. ಒಂದು ನಾಮರೂಪಗಳನ್ನು ಪರಿಗಣಿಸಿ ಕೆಲಸ ಮಾಡಿದ್ರೆ ಅದು ಕರ್ಮ ಆಗ್ತದ. ಯೋಗ ಅಂತಂದ್ರೆ ಡಿವೈನ್ ವಿತ್ ಇದೇನು ಯೂನಿಯನ್ ವಿತ್ ಡಿವೈನ್. ನೀವು ಕರ್ಮ ಮಾಡಿದ್ರೆ ಆ ಕರ್ಮ ನಿಮಗ ಡಿವೈನ್ ಜೊತೆಗೆ ಒಯ್ದು ಸೇರಿಸ್ತು ಅಂತಂದ್ರೆ ಕರ್ಮಯೋಗ. ನೀವು ಓದಿದ್ದು ಬರೆದದ್ದು ಅದು ತಗೊಂಡೋಗಿ ನಿಮಗೆ ದೇವರ ಹತ್ರ ಸೇರಿಸ್ತು ಅಂತಂದ್ರೆ ಅದು ಜ್ಞಾನ ಯೋಗ. ನೀವು ಪ್ರೀತಿ ಮಾಡಿದ್ದು ಅದು ದೇವರಕ್ಕೆ ಒಯ್ದು ಮುಟ್ಟಿತು ಅಂತಂದ್ರೆ ಅದು ಭಕ್ತಿ ಯೋಗ. ಮತ್ತ ಅದ್ರ ಕಡಿನೇ ಲಕ್ಷ್ಯ, ಪರಮಾತ್ಮನ ಕಡಿನೇ ಲಕ್ಷ್ಯ. ನೀವು ಕೊಡುವ ಲಕ್ಷ್ಯ ಪರಮಾತ್ಮನ ಕಡೆ ಹರಿತಂತಂದ್ರೆ ಅದೇ ಧ್ಯಾನ ಯೋಗ. ಎದೆದ್ರ ಕಡಿನೂ ಲಕ್ಷ್ಯ ಕೊಡ್ತಿರ್ತೀವಿ, ಲಕ್ಷ್ಯ ಪರಮಾತ್ಮನ ಕಡೆ ಹರಿತಂದ್ರೆ ಅದು ಧ್ಯಾನ ಯೋಗ. ಜಡ್ಜ್ಮೆಂಟ್ ಕೊಡ ಮುಂದೆ ಏನ್ ಮಾಡ್ತಾರೆ, ಮಾಡುದು ತಪ್ಪು ಮಾಡಾಕತ್ತನು ಅಂತಾನೆ ಸ್ಪಷ್ಟವಾಗಿ ಹೇಳಾಕ್ತಾರೆ. ದೇವ್ರು ನನ್ನನ್ನ ಅವನ ಕಣ್ಣಿಗೆ ಎರಿಸುವುದು, ದೇವ್ರು ನನ್ನನ್ನು ಎಂದೂ ಕ್ಷಮಿಸುವುದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಅದು ಮಾಡಿದ್ರೆ ಗಂಡ ಬರೀತಾನೆ ಅಂತ ಬರೆಯುತ್ತಾನೆ. ಇದು ಕರ್ಮ, ಇದು ಅವಂಗ ಜಡ್ಜಿಗ ಇದಾದ ಅಷ್ಟು ಗೊತ್ತಿದೆ ಹೆಂಗ ಮಹಾತ್ಮ ಗಾಂಧಿಗೆ ಕೊಂದ ಪಾಪಕ್ಕ ಏನು ಅಪರಾಧಕ್ಕೆ ಏನ್ ಶಿಕ್ಷೆ ಕೊಡಬೇಕು ಅವ ರೂಲ್ಸ್ ಪ್ರಕಾರ ಶಿಕ್ಷೆ ಕೊಟ್ಟ ಅಂತಂದ್ರೆ ಅದು ಜಡ್ಜಿಂದ ಏನ್ ಕರ್ಮ ಆಗಲ್ಲ, ಏನಾಗಲ್ಲ. ಏನೇ ಮಾಡಿದ್ರು ಒಂದು ಜೀವಿಯನ್ನು ಕೊಲ್ಲೋದು ತಪ್ಪು, ಹೌದಲ್ರಿ? ಅವ್ನು ಏನಂತಂದ್ರೆ ಈ ಹತ್ಯೆ ಮಾಡಿದ್ದ ಇದಂತೀರ ಅಂತ ನಾವು ಭಕ್ತಿ, ದೇಶದ ಭಕ್ತಿನ ತೋರ್ಸಾನಂತ ಅಂತಾನೆ. ಆದ್ರೆ ಬಂದದ್ದು ತಪ್ಪ, ಇದು ಗಂಡ ಅಂತ ಗಂಡ ಬರೀತಾನೆ. ಏನು ದೇಶದ ಭಕ್ತಿ ರೀ? ದೇಶ ಎಲ್ಲರೂ ಕೂಡ ಹೋರಾಟ ಮಾಡಿದ್ದದ. ಒಂದು ಗುಂಪು, ಹಿಂದೂ ಅನ್ನೋದು ಒಂದು ಗುಂಪಿನ ಮೇಲಿನ ಪ್ರೀತಿ, ಅದಷ್ಟೇ. ಒಂದು ಗುಂಪಿನ ಮೇಲಿನ ಪ್ರೀತಿ, ದೇಶಭಕ್ತಿ ಅಲ್ಲದು. ಧರ್ಮ ಅಂತೇಳಿ ಅನ್ಕೊಂಡಾರಲ್ಲ, ಆ ಧರ್ಮದ ಮೇಲಿನ ಭಕ್ತಿ ಅದು, ಧರ್ಮಾಭಿಮಾನ, ದೇಶಾಭಿಮಾನ ಅಲ್ಲದು. ಧರ್ಮಾಭಿಮಾನ. ಒಂದು ಧರ್ಮಾಭಿಮಾನ. ಇವತ್ತಿಗೂ ಆ ಧರ್ಮಾಭಿಮಾನಕ್ಕೆ ಹೋರಾಡ್ತಾರ ಅವ್ರು. ದೇಶದ ಸಲುವಾಗಿ ಹೋರಾಡೋ ಒಬ್ಬನೂ ಇಲ್ಲ, ಇದು ತಿಳ್ಕೊರಿ. ಎಲ್ಲರೂ ತಮ್ಮ ತಮ್ಮ ಜಾತಿ ಧರ್ಮದ ಸಲುವಾಗಿ ಹೋರಾಡ್ಲಿಕ್ಕತ್ತಾರ. ನಮ್ಮ ದೇಶದಾಗ ಭಾರತೀಯರು ಯಾರು ಇಲ್ಲವೇ ಇಲ್ಲ. ಎಲ್ಲಿ ಭಾರತೀಯರು ಇಲ್ಲ ನಮ್ಮ ದೇಶದಾಗ? ಇಂಡಿಯನ್ಸ್ ಎಲ್ಲದಾರ? ಭಾರತೀಯರು ಎಲ್ಲದಾರ? ಎಲ್ಲರೂ ತಮ್ಮ ತಮ್ಮ ಜಾತಿ ಧರ್ಮ ಹಿಡ್ಕೊಂಡೆ ಗುದ್ದಾಡ್ಲಕತ್ತಾರ. ಭಾರತೀಯತೆ ಅನ್ನೋದು ಜಾಗೃತಿ ಆಯ್ತಂದ್ರೆ ಇವೆಲ್ಲ ಹೋಗ್ಬಿಡ್ತಾವ. ಭಾರತೀಯತೆ ಜಾಗೃತಿ ಆಗ್ಲಾರ್ದಕ್ಕೆ ಧರ್ಮ, ಜಾತಿ ಇವೆಲ್ಲ ಕೂಡಿ ಗುದ್ದಾಡ್ಲಕತ್ತಾವ. ಗುಂಪುಗಾರಿಕೆ, ನ್ಯಾಷನಾಲಿಟಿ ಎಲ್ಲದ? ಯಾರ ಬಲ್ಲಿ ಅದ?
ಭಾಷಾ ತಗೊಂಡು ಗುದ್ದಾಡ್ಲಕತ್ತಾರ, ತಮ್ಮ ರಾಜ್ಯ ತಗೊಂಡು ಗುದ್ದಾಡ್ಲಕತ್ತಾರ, ತಮ್ಮ ಧರ್ಮ ತಗೊಂಡು ಗುದ್ದಾಡ್ಲಕತ್ತಾರ. ಧರ್ಮ ಗ್ರಂಥಗಳು ತಗೊಂಡು ಗುದ್ದಾಡ್ಲಕತ್ತಾರ, ಧರ್ಮ ಗುರುಗಳು ತಗೊಂಡು ಗುದ್ದಾಡ್ಲಕತ್ತಾರ, ಧರ್ಮದ ಕುರುಗಳನ್ನ ತಗೊಂಡು ಗುದ್ದಾಡ್ಲಕತ್ತಾರ. ಭಾರತೀಯತೆ ಎಲ್ಲದ? ಅದಕ್ಕೆ ಒಬ್ಬರು ಫಾರಿನ್ದವ್ರ ಮಹಾತ್ಮರು ಬಂದು ನಮ್ಮ ದೇಶದ ತುಂಬ ತಿರುಗಾಡಿ ನೋಡಿದ ಮೇಲೆ, ನಾನು ಇಂಡಿಯಾಕ್ಕೆ ಹೋಗಿದ್ದೆ, ಅಲ್ಲಿ ಕನ್ನಡಿಗರು, ತಮಿಳರು, ಮರಾಠಿಗರು, ತೆಲುಗರು ಹಿಂಗ ಭಾಷಾವಾರು ಜನರನ್ನು ಕಂಡೆನೆ ಹೊರತು ಭಾರತೀಯನೊಬ್ಬನನ್ನು ಕಾಣಲಿಲ್ಲ ಅಂತ ಬರೆದ ನಾವು. ಅದ್ರಾಗ ಇವೆಲ್ಲ ಏನದವ ವಿಶ್ಲೇಷಣೆ ಮಾಡಿ ನಿರ್ಧಾರ ತಗೋಬೇಕಾದ್ರ ಒಂದೇ ಸಲ ನಾವೇನು ಅದ್ರ ಬಗ್ಗೆ ಹೇಳಕ್ ಬರಲ್ಲ. ಅದ್ರ ಹಿಂದೆ ಇನ್ನ ಏನೇನೋ ಚರ್ಚೆಗಳು, ಇನ್ನ ಏನೇನೋ ಘಟನೆಗಳು, ಏನೇನೋ ಇರ್ತಾವ, ಆಧಾರಗಳಿರ್ತಾವ. ಆ ಆಧಾರಗಳೆಲ್ಲ ನಮ್ಮಲ್ಲಿ ಎಲ್ಲಿ ಅದಾವ? ಆಮೇಲೆ ಹಿಂದೆ ಆಗಿದ್ದು ಏನು ಆಗಿ ಹೋಯ್ತು, ಇನ್ನು ಮುಂದೆ ಇದ್ದವ್ರು ಸುಧಾರಿಸ್ಬೇಕಾ ಬೇಡ? ಹಿಂದಿನವ್ರಿಗಿಂತ ಇನ್ನ ಹೊಲಸು ಮಾಡಿದ್ರೆ ಇನ್ನೇನು ಮಾಡ್ಬೇಕು? ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ರಾಜರು 500-600 ರಾಜ್ಯಗಳಿದ್ದು ಅಂತ ನಮ್ಮ ದೇಶದಾಗ. ಒಂದೊಂದು ರಾಜ ಒಂದೊಂದು ಏರಿಯಾ ಗುಂಡ ಇದ್ದಂಗ. ಮತ್ತೇನದು ರಾಜ ಅಂದ್ರೆ ಅವ್ರವ್ರ ಏರಿಯಾಗ ಅವನೇ ಒಬ್ಬ ಗುಂಡ, ಅವನೇ ರಾಜ್ಯ ಆಗಿರ್ತಾನ. 500-600 ಇದ್ದು ಅಂತ ದೇಶಗಳು ಅವಾಗ ನಮ್ಮ ದೇಶದಾಗ. ಅವೆಲ್ಲ ಓಸು ಕಲಿಸಿ ಒಂದು ಇಂಡಿಯಾ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ವಹಿಸ್ಯಾರ ಅವ್ರು. ಪ್ರಾಂತಗಳು 500-600 ಇದ್ದು ಅಂತ, ಒಂದಲ್ಲ ಎರಡಲ್ಲ. ಆಯಾ ಏರಿಯಾದಾಗ ಒಬ್ಬೊಬ್ಬ ಗುಂಡ ಮನುಷ್ಯ, ದೊಡ್ಡ ಗುಂಡನೇ ರಾಜ. ಈಗನು ಮತ್ತೆ ಅದೇ ಚಾಲು ಮಾಡ್ಲಕತ್ತಾರ ಗುಂಡಗಿರಿ. ಮತ್ತೆ ಸಣ್ಣ ಕೆಲಸ ಅಂದ್ರೆ ಓಸು ಮಂದಿ ರಾಜ್ಯದ ಅಧಿಕಾರ ಕಸ್ಕೊಂಡು ಪ್ರಜೆಗಳಿಗೆ ಹಸ್ತಾಂತರ ಆಗಿ ಎಲೆಕ್ಷನ್ ಮಾಡಿ ಇದೇನು ಮಾಡ್ಯಾರ ಸಂವಿಧಾನ, ಅಂಬೇಡ್ಕರು, ಗಾಂಧಿ ಅವರೆಲ್ಲರೂ ಕೂಡಿ ಅದೇನು ಸಣ್ಣ ಕೆಲಸ ಮಾಡಿಲ್ಲ ಅವರು. ಸುಮ್ಮನೆ ಅವ್ರಿಗೆ ಏನೇನು ಅಂತಿರ್ತೀವಿ ನಾವು. ಅವ್ರ ಪ್ರಕಾರ ಅವಾಗ ಏನ್ ಅವ್ರಿಗೆ ಸರಿ ಅನ್ಸಿತ್ತು ಮಾಡ್ಯಾರ. ಈಗ ನೀವೆಲ್ಲರೂ ಕೂಡಿ ಏನ್ ಸರಿ ಅನಿಸ್ತದ ಮಾಡ್ರಿ, ಯಾರು ಬೇಡ ಅಂತಾರ? ಬಹಳ ಕಷ್ಟಪಟ್ಟಾರ್ರಿ. ಎಲ್ಲ ಆದ್ಮೇಲೆ ಇಲ್ಲಿ ಹೈದರಾಬಾದ್ ನಿಜಾಮ ಒಟ್ಟ ಮಾತು ಕೇಳಲಾರ್ದು ಕೂತಿದ್ನಂತ. ಮತ್ತ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಂದು ಒದ್ದು ಅವನಿಗೆ ನೆಟ್ಟಿಗೆ ಮಾಡಿದ. ಇವತ್ತಿಗೂ ಅವನ ವಂಶಜರು ಇನ್ನ ಉರಿತಾರಲ್ಲ ಹೈದರಾಬಾದ್ನಾಗ. ಮದನ ಮೋಹನ ಮಾಳವೀಯ ಅಂತೇಳಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತೇಳಿ ಕಟ್ಟತೀನಿ. ನಮ್ಮ ದೇಶದಾಗ ಋಷಿ ಮುನಿಗಳು ಎಲ್ಲರೂ ಸಾಧನೆ ಮಾಡಿ ಇಟ್ಟಂತ ಗ್ರಂಥಗಳು 1000 ಗಟ್ಟಲೆ ಅದಾವ. ಅವುಗಳನ್ನು ರಕ್ಷಣೆ ಮಾಡ್ಬೇಕಾಗ್ಯದ. ಅದಕ್ಕೆ ಯೂನಿವರ್ಸಿಟಿ ಕಟ್ತೀನಿ ಅಂತೇಳಿ ಎಲ್ಲ ರಾಜರ ಬಲ್ಲಿ ಮದನ್ ಮೋಹನ್ ಮಾಳವೀಯ ಯೂನಿವರ್ಸಿಟಿ ಕಟ್ಟೋದಕ್ಕೆ ಭಿಕ್ಷೆ ಬೇಡ್ಲಕ್ಕೆ ಜೋಳಿಗೆ ಹಾಕೊಂಡು ತಿರುಗಾಡ್ತಿರ್ತಾನ. ಎಂತಿಂತ ಕೆಲಸ ಮಾಡ್ಯಾರ ಅವರು. ಇಲ್ಲಿ ಹೈದರಾಬಾದ್ ನಿಜಾಮ ಏನ್ ಮಾಡ್ತಾನ, ನಾ ಏನೂ ಕೊಡಂಗಿಲ್ಲ ಅಂತ ನಾವು. ಅದೆಲ್ಲ ಹಿಂದೂ ಸಂಸ್ಕೃತಿದ ಶಾಸ್ತ್ರಗಳು ರಕ್ಷಣೆ ಮಾಡೋದಕ್ಕೆ ನಾನು ಯಾಕೆ ರೊಕ್ಕ ಕೊಡ್ಲಿ ಅಂತ ನೀವು. ಅದಕ್ಕೆ ನೀನ್ ಎದಕ್ಕೆ ರೊಕ್ಕ ಕೊಡಬೇಕು ಅಂತಂದ್ರ, ನೀನು ಹೈದರಾಬಾದ್ ಏರಿಯಾದೊಳಗ ಹಿಂದೂ ಮಂದಿನೂ ಅದರ ಇಲ್ಲ ಟ್ಯಾಕ್ಸ್ ಕಟ್ಲಕ್ಕ. ಇವರು ದುಡಿತಾರೆ, ಇವರು ಟ್ಯಾಕ್ಸ್ ಕಟ್ತಾರೆ ನೀನ್ ಸರ್ಕಾರಕ್ಕೆ, ಅದಕ್ಕೆ ನೀನು ಕೊಡಬೇಕು. ಅವನೇನಂತಾನ, ನೀ ಕೊಡಂಗಿಲ್ಲ ಅಂತಂದ್ರೆ ಏನ್ ಮಾಡ್ತೀಯ ಅಂದ್ರೆ, ನಾ ಬಿಡಂಗಿಲ್ಲ, ಏನಾರ ತಗೊಂಡೇ ಹೋಗ್ತೀನಿ ಅಂತೀವ. ಮದನ್ ಮೋಹನ್ ಮಾಳವೀಯ ಗಟ್ಟಿಯಾಗಿ ನಿಂದಿರ್ತಾನ.
ನಿಂತತ್ನಾಗ ಏನ್ ಮಾಡ್ತಾನಿವ, ಬಡ ಬಡ ತನ್ನ ಕಾಲನು ಎರಡು ಬೂಟ್ ಇರ್ತಾವಲ್ಲ, ಅವೆರಡು ಬೂಟ್ ತೆಗೆದು ಮದನ್ ಮೋಹನ್ ಮಾಳವಿಯ ಗುರುಗಳ ಜೋಳಿಗೆ ಒಳಗೆ ಹಾಕಿಬಿಡ್ತಾನ. ತಗೊಂಡೋಗಿ ಇವೇ ತಗೊಂಡು ಯೂನಿವರ್ಸಿಟಿ ಕಟ್ಟಿಗೆ ಹೋಗಿ ನಾನು ಚಪ್ಪಲಿ ತಗೊಂಡ. ಅವಾಗ ಮದನ್ ಮೋಹನ್ ಮಾಳವಿಯ ಬಜಾರ್ದಾಗ, ಹೈದರಾಬಾದ್ ಬಜಾರ್ನಾಗ ಸೆಂಟರ್ನಾಗ ಹೋಗಿ ನಿಂತು ಒಂದು ಚೌಕ್ನಾಗ ಎತ್ತರದ ಜಾಗದಾಗ ನಿಂತು ಜೋರ್ ಅನೌನ್ಸ್ ಮಾಡ್ಲಕತ್ನಂತ ಒಂದು ಮೈಕ್ನಾಗ. ಏನಂತಂದ್ರ ಹೈದರಾಬಾದ್ ನಿಜಾಮ್ ಸಾಬರ್ದು ಜೂತ ಚಪ್ಪಲಿಯ ಬೂಟ ಏನ್ ಮಾಡ್ಯಾರ, ನಮ್ಮದು ಬನಾರಸ್ ಹಿಂದಿ ಯೂನಿವರ್ಸಿಟಿ ಮಾಡೋದಕ್ಕ ದಾನ ಕೊಟ್ಟಾರ. ಈ ಬೂಟ್ಗಳನ್ನ ಯಾರು ಹರಾಜಿಗಿಟ್ಟಿವಿ ನಾವು, ಯಾರು ತಗೋತೀರಿ ತಗೋರಿ, ಎಷ್ಟು ರೇಟ್ ಕೊಟ್ಟು ಯಾರು ತಗೋತೀರಿ ಅವ್ರಿಗೆ ನಾವು ಕೊಡ್ತೀವಿ ಅಂತೇಳಿ ಮಂದಿ ನಾನು ಅಷ್ಟು ಕೊಡ್ತೀನಿ ನಾನು ಇಷ್ಟು ಕೊಡ್ತೀನಿ ಅಂತ ಹರಾಜ್ ನಡೆದಿರ್ತದ. ಆ ಟೈಮ್ನಾಗ ಅದು ಸುದ್ದಿ ಮದನ್ ಮೋಹನ್ ಮಾಳವಿಯ ಹಿಂಗ್ ಮಾಡ್ಲಕತ್ತಾನ, ಬಜಾರ್ದಾಗ ನೀನ್ ಮರ್ಯಾದೆ ತೆಗಿಲಕತ್ತಾನ ಅಂತೇಳಿ ಸುದ್ದಿ ಗೊತ್ತಾದ್ಮೇಲೆ ಅವ ಹೈದರಾಬಾದ್ ನಿಜಾಮ ಓಡಿ ಬರ್ತಾನ, ಮದನ್ ಮೋಹನ್ ಮಾಳವಿಯ ಕಾಲಿಗೆ ಬೀಳ್ತಾನ. ತಪ್ಪಾಗಿದೋ ಮಾರಾಯ, ನನ್ ಮರ್ಯಾದೆ ತೆಗಿಬೇಡ, ನನ್ ಬೂಟ್ ಹರಾಜ್ ಮಾಡಬೇಡ, ನನ್ ಬೂಟ್ ನಾ ತಗೋತೀನಿ ಅಂತ ಹೇಳಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಕಟ್ಲಕ್ಕ ಆ ಬಿಲ್ಡಿಂಗಿಗೆ ಎಷ್ಟು ರೊಕ್ಕ ಬೇಕು, ಆ ಜಾಗಕ್ಕೆ ಎಷ್ಟು ಜಾಗ ಬೇಕು ಅದೆಲ್ಲಾನು ನಾನೇ ಕೊಡಿಸ್ತೀನಿ ಅಂತೇಳಿ ಆ ಯೂನಿವರ್ಸಿಟಿ ಬಿಲ್ಡಿಂಗ್ ಹೈದರಾಬಾದ್ನವ್ರು ಕಟ್ಟ್ಯಾರ ನಿಜಾಮ್ರು. ಹೋರಾಟ ಮಾಡ್ಯಾರ ಅವರು, ಮನಸ್ಸು ಪರಿವರ್ತನೆ ಮಾಡ್ಯಾರ. ಮೊದಲಿನವ್ರು ಏನು ಸಾಮಾನ್ಯ ಕೆಲಸ ಮಾಡಿಲ್ಲ. ಕಾಶಿ ಒಳಗದಲ್ರಿ ಬನಾರಸ್ನ ಹಿಂದೂ ಯೂನಿವರ್ಸಿಟಿ, ಅದೆಲ್ಲ ಬಿಲ್ಡಿಂಗ್ ಹೈದರಾಬಾದ್ ನಿಜಾಮ್ ಕಟ್ಟಿಸಿಕೊಟ್ಟಾನ. ಅದೆಲ್ಲ ಜಾಗ ಅದು ಭವ್ಯವಾಗಿದ್ದು. ನಿಮ್ಗೆ ಏನೇ ಗ್ರಂಥಗಳು ಬೇಕಂತ ಅಲ್ಲಿ ಸಿಗ್ತಾವ, ಪುರಾತನ ಗ್ರಂಥಗಳೆಲ್ಲ ಅಲ್ಲಿ ಅದಾವ. ಮಾಡಿ ಕಂಪ್ಲೀಟ್ ಬಿಲ್ಡಿಂಗ್, ಅದೆಷ್ಟು ಹೊಲ ಏನ್ ಬೇಕು, ಎಷ್ಟು ಎಕರೆ ಹೊಲ ಬೇಕು, ಕಾಶಿಯಾಗ ಅಷ್ಟು ಹೊಲ ಕೊಡಿಸೋದು ಸಣ್ಣ ಮಾತೇನ್ರಿ ಅದು. ಕೊಟ್ಟಾರ ಮಾಡ್ಯಾರ. ಜಂಗಮವಾಡಿ ಮಠ ಎಷ್ಟಾಯ್ತ್ರಿ ಟೈಮು? ಭಾಳ ಆಯ್ತಲ್ಲ, 10:40 ನಮ್ಮಲ್ಲಿ ಏನು ತಯಾರಿನೇ ಇಲ್ಲ, ಸುಮ್ಮಂಗೆ ಡೈರೆಕ್ಟ್ ನೋಟ್ ತಗೊಂಡು ಹೇಳಕತ್ತೀನಿ. ಇಟ್ಟು ಹೇಳಿದ್ರೆ ಇಟ್ಟಾಗ್ಬಿಡ್ತೀವಿ. ನೀವು ತಯಾರಾದ್ರೆ ಇನ್ನೂ ಏಟಾಗುತ್ತೆ. ಸುಮ್ ಹಿಂಗೆ ಓದ್ಕೊತ ಹೋಗಮಲ್ರಿ. ಯೋಗ ಎಲ್ಲ ಗೊತ್ತಾಗ್ಯದ ನಿಮ್ಗೆ. ಒಟ್ಟ ಅವು ಮೂರು ಒಂದೇ ಅನ್ನೋದು, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮ ಯೋಗ, ಧ್ಯಾನ ಯೋಗ. ಇವು 4 ಸೆಪರೇಟ್ ಮಾಡ್ಲಕ್ ಬರಂಗಿಲ್ಲ. ಒಂದೇ ಅನ್ನೋದನ್ನ ನಿಮಗೊಂದು ಸ್ವಲ್ಪ ತಿಳಿಸಿ ಹೇಳೋದಕ್ಕೆ ನಾನು ಅದು ನೋಟ್ಸ್ ಓದ್ಲಕತ್ತೀನಿ. ಸುಮ್ ಓದಿ ಕನ್ನಡದಾಗ ಕೈಲಾದಷ್ಟು ಟ್ರಾನ್ಸ್ಲೇಟ್ ಮಾಡ್ತೀನಿ. ಮತ್ತೆ ಇಲ್ಲಿ ಬರ್ಕೋತ್ ಕುಂದಿರ್ಲಿ, ಅದು ಬರ್ಕೋತ್ ಕೂತಿರಿ. ಇಲ್ಲಿ ವಿಚಾರ ಸಾಗರ ನೋಟ್ಸ್ ಮಾಡೋದು ನನಗೆ ಹಿಂದೆ ಬೀಳ್ತೀನಿ ನಾನು. ಬಹಳದ ಇದು. ಈಗ ನಾ ಹೇಳಿದ್ದಿದೆ ಇಷ್ಟು ಅರ್ಥ ಆಗ್ತದಲ್ರಿ, ಸರಿಯಾಗಿ ಅರ್ಥ ಆಗ್ತದಲ್ಲ, ಏನ್ ತೊಂದರೆ ಆಗಕತ್ತದ? ಧ್ಯಾನ ಇರ್ತದ. ಸಪರೇಟ್ ಮಾಡ್ಲಕ್ ಬರಂಗಿಲ್ಲ. ಯೋಗ ಅಂದ್ರೆ ಒಂದೇ, ಅದ್ರೊಳಗೆ 4 ತುಂಡು ಮಾಡಿಟ್ಟಾರ ಅಷ್ಟೇ. 4 ಪೀಸ್ ಮಾಡಿಟ್ಟಾರ. ಇರೋದು ಒಂದೇ ಅದ. ಕುರ್ಚಿದು 4 ಕಾಲಿದ್ದಂಗ, ಕುರ್ಚಿ ಒಂದೇ, ಕಾಲು 4 ಇದ್ದಂಗ. ಯೋಗ ಒಂದೇ, ಅದ್ರೊಳಗ ದಾರಿಗಳು 4 ದಾರಿ ತೋರ್ಸ್ಯಾರ, ಪದ್ಧತಿಗಳು. ಒಂದನ್ ಬಿಟ್ಟು ಒಂದಿಲ್ಲ. ಕೆಲವೊಬ್ರು ಕಲ್ಲ ಮಣ್ಣ ಹಿಡ್ಕೊಂಡು ಪೂಜೆ ಮಾಡ್ಲಿಕ್ಕತ್ತಾರ, ಕೆಲವೊಬ್ರು ಪೆನ್ ಕಾಗದ ಹಿಡ್ಕೊಂಡು ಓದ್ಕೊತ ಬರ್ಕೊತ ಕೂತಾರ ಅಷ್ಟೇ. ಕೆಲವೊಬ್ರು ಮನಸ್ಸಿನಾಗೆ ಧ್ಯಾನ ಮಾಡ್ಕೊತ ಕೂತಾರ. ಕೆಲವೊಬ್ರು ಹೃದಯದೊಳಗ ಪ್ರೀತಿ ಹೆಚ್ಚಾಗಿ ಏನೋ ಒಂದು, ಈಗ ಬಜಾರ್ಗೆ ಹೋಗೋ ಟೈಮ್ನೊಳಗೆ ದಾರ್ಯಾಗ ಒಬ್ರು ಯಾರೋ ನೋಡಿ ನಮಸ್ಕಾರ ಅಂದ್ಬಿಡ್ತಾರೆ. ಯಾರಪ್ಪ? ಏನಿಲ್ಲಪ್ಪ, ನೀನು ನೋಡಿದ್ರೆ ನನಗೆ ನಮಸ್ಕಾರ ಮಾಡ್ಬೇಕು ಅನ್ನಿಸ್ಲಕ್ಕತ್ತದ, ಅದಕ್ಕೆ ಮಾಡಿದ್ದೆ. ಆಯ್ತಪ್ಪ, ಸಂತೋಷ. ಅವ್ರ ಹೃದಯದೊಳಗೆ ಪ್ರೀತಿ ಉಕ್ಕುತ್ತಿರ್ತದ. ನಮ್ಮನ್ನು ನೋಡಿದ ಕೂಡ್ಲೇನೆ ಅವ್ರಿಗೆ ಏನೋ ಒಂದು ಆಗ್ಬಿಡ್ತವೆ.
ಅದೇ ಭಕ್ತಿ, ಮತ್ತಿನ್ನೇನು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಕರ್ಮ, ಜ್ಞಾನ, ಭಕ್ತಿ ಅಂತೇಳಿ ಇವು ಮೂರು ಶಬ್ದಗಳು ಹಂಗೆ ಪ್ಯಾರಲಲ್ ಹೇಳ್ಕೊತ ಹೋಗಿದ್ದು ನೋಟ್ಸ್ ಅದಾವ. ಮೂರು ಸಪ್ರೇಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತೇಳಿ ಒಂದು ಲೈನ್ ಕರ್ಮಯೋಗ, ಒಂದು ಲೈನ್ ಜ್ಞಾನ ಯೋಗ, ಒಂದು ಲೈನ್ ಭಕ್ತಿ ಯೋಗ, ಹಿಂಗೆ ಅದಾವು. ಹಿಂಗೆ ಮಾಡ್ಕೋತ ಹೋಗಿ ಅದರಿಂದ ಏನು ಸಿಗ್ತದ ನೋಡೋಣ, ಪ್ರಯತ್ನ ಮಾಡ್ಕೋತ ಹೋಗೋಣ. ವಿಚಾರ ಸಾಗರ ನಾವು ಹಿಂದೆ ಬೀಳ್ತೀವಿ ಇವೆಲ್ಲ ಸೈಡ್ ನೋಟ್ಸ್ ಮಾಡ್ಕೋತ ಹೋಗ್ಬಿಟ್ಟೇವೆ ಅಂತಂದ್ರೆ. ಅದಕ್ಕೆ ನಾವು ಅದನ್ನು ಸುಮ್ಮನೆ ಆ್ಯಸ್ ಇಟ್ ಈಸ್ ಓದಿ ಇದು ಮಾಡ್ತೀವಿ. ನಿಮ್ಗೆ ಯಾರಿಗಾರ ಬೇಕಿತ್ತಂದ್ರೆ ಪ್ರಿಂಟ್ ತೆಕ್ಕೋಬಹುದು. ನಾನು ನಿಮ್ಗೆ ಬೇಕಂತಂದ್ರೆ ಅದು ಇದು ಕಳಿಸ್ತೇನೆ ಲಿಂಕ್. ಅಲ್ಲಿ ಪ್ರಿಂಟ್ ತೆಕ್ಕೊಳಕ್ಕೆ ಅದು ತೆಗಿಬೇಕಾದ್ರೆ ಭಾಳ ಸೆಲಿವೇನ್ ಅದ. ಅವರು ಪ್ರಿಂಟ್ ತೆಗಿಯೋರು ಹೆಡ್ಡಿಂಗ್ ಎಲ್ಲ ಓಪನ್ ಮಾಡಿ 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 ಕೊಟ್ಟಾರ. ಭಾಳ ಕಷ್ಟಪಟ್ಟರ ಅವಕ್ಕೆ. ನೋಡೋಣ. ಹ್ಞೂ ರೀ, ಕಳ್ಸೋಣ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ.